ಸಿ ಮದ್ವೆ ಅನ್ನೋದು ನನಗೆ ನಾನು ಚಿಕ್ಕವನಿಂದ ನಮ್ಮ ಅಪ್ಪ ಅಮ್ಮನ ನೋಡ್ಕೊಂಡ್ ಬಂದಿದ್ದೆ. ನಾನು ಯಾವಾಗ ಬೇಡ ಅನ್ನೋ ಅಮ್ಮ ನನ್ ಬಂದು ಕೂತ್ಕೊಂಡ್ ಮಾತಾಡಿದ್ರು. ಓಕೆ, ಲೈಫ್ ಅಲ್ಲಿ ಆಗತ್ತೆ ಈ ತರ, ಬಟ್ ಅದನ್ನೇ ನೀನು ಇಟ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಮುಂದಿನ ಏನು, ಯು ಹ್ಯಾವ್ ಟು ಲರ್ನ್ ಟು ಗಿವ್ ಲೈಫ್ ಅ ಚಾನ್ಸ್. ಲೈಫ್ ನಮ್ಮೆಲ್ಲರೂ ಲೈಫಲ್ಲೂ ಚಾನ್ಸ್ಗಳು ಬರ್ತಾನೆ ಇರುತ್ತೆ, ಬಟ್ ಅದನ್ನ ನಾವು ಆ ಚಾನ್ಸ್ ನ ತಗೋತೀವೋ ಬಿಡ್ತೀವೋ ಅನ್ನೋದು ನಮಗೆ ಬಿಟ್ಟಿದ್ದು. ಏನೋ ಕೈಗೆ ತಗೋತೀನಿ ಆತರ. ಅಫ್ಕೋರ್ಸ್ ಅಮ್ಮಂದ್ರಿಬ್ರು ಇದಾರೆ ಸಪೋರ್ಟ್ ಮಾಡಿ ಮಗಳಿಗೆ ನಮ್ಗೆ ಹೆಲ್ಪ್ ಮಾಡಕ್ಕೆ. ಯಾಕಂದ್ರೆ ನಾವು ಫುಲ್ ಟೈಮ್ ಆಗಿ ಯಾ ನಮ್ಮ ಮಗಳನ್ನ ನೀವ್ ನೋಡ್ಕೊಳ್ಳಿ ಅಂತ ಹೇಳಕ್, ಯಾಕಂದ್ರೆ ತಂದೆ ತಾಯಿ ಆದ್ಮೇಲೆ ಅದು ನಮ್ ಜವಾಬ್ದಾರಿ. ಇರ್ತಾರೆ 100% ಇರ್ತಾರೆ. ಬೇಡ ಬೇಡ ಮದ್ವೆ ಬೇಡ ಅಂತ ಅಂತಿದ್ದ ಟೈಮಲ್ಲಿ ಮದ್ವೆ ಆದ್ರೆ ಯಾವತ್ತು ಮೇಡಮ್ ನಿಮಗೆ ಬೆಸ್ಟ್ ಪಾರ್ಟ್ನರ್ ಅಂತ ಅನ್ಸಿದೆ ಯಾವತ್ತು? ಸಿ ಮದ್ವೆ ಅನ್ನೋದು ನನಗೆ ನಾನು ಚಿಕ್ಕವನಿಂದ ನಮ್ಮ ಅಪ್ಪ ಅಮ್ಮನ ನೋಡ್ಕೊಂಡ್ ಬಂದಿದ್ದೆ. ದೇ ಹ್ಯಾಡ್ ಅ ವೆರಿ ವೆರಿ ಸ್ಪೆಷಲ್ ರಿಲೇಶನ್ಶಿಪ್. ತುಂಬಾ ಚೆನ್ನಾಗಿದ್ರು. ಅದೇನೋ ನನಗೆ ಚಿಕ್ಕವನಿಂದ ಅವ್ರನ್ನ ನೋಡಿ, ಓ ಲೈಫ್ ಅಂದ್ರೆ ಹೀಗಿರ್ಬೇಕು, ಪಾರ್ಟ್ನರ್ಸ್ ಅಂದ್ರೆ ಹೀಗಿರ್ಬೇಕು ಅನ್ನೋ ಒಂದು ಐಡಿಯಾ ತಲೆ ಕೂತ್ಬಿಟ್ಟಿತ್ತು. ನನ್ ಪರ್ಸನಲ್ ಲೈಫ್ ಯಾಕೋ ಅದು ಆಗ್ಲಿಲ್ಲ. ಬಟ್ ನಾನು ಯಾವಾಗ ಬೇಡ ಅನ್ನೋ ಅಮ್ಮ ನನ್ ಬಂದು ಕೂತ್ಕೊಂಡ್ ಮಾತಾಡಿದ್ರು. ಓಕೆ, ಲೈಫ್ ಅಲ್ಲಿ ಆಗತ್ತೆ ಈ ತರ, ಬಟ್ ಅದನ್ನೇ ನೀನು ಇಟ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಮುಂದಿನ ಏನು, ಯು ಹ್ಯಾವ್ ಟು ಲರ್ನ್ ಟು ಗಿವ್ ಲೈಫ್ ಅ ಚಾನ್ಸ್. ಲೈಫ್ ನಮ್ಮೆಲ್ಲರೂ ಲೈಫಲ್ಲೂ ಚಾನ್ಸ್ಗಳು ಬರ್ತಾನೆ ಇರುತ್ತೆ, ಬಟ್ ಅದನ್ನ ನಾವು ಆ ಚಾನ್ಸ್ ನ ತಗೋತೀವೋ ಬಿಡ್ತೀವೋ ಅನ್ನೋದು ನಮಗೆ ಬಿಟ್ಟಿದ್ದು. ಸೊ ಅಮ್ಮ ಏನೋ ಫ್ಯೂ ಥಿಂಗ್ಸ್ ಶಿ ಟೋಲ್ಡ್ ಮಿ. ಅವಾಗ ಹೌದಲ್ಲ ಅವ್ರು ಹೇಳೋದು ಸರಿ. ದಟ್ ವಾಸ್ ಅ ಬಿಗ್ ಚಾನ್ಸ್. ಆಫ್ ಕೋರ್ಸ್ ಅನು ಬಗ್ಗೆ ಗೊತ್ತಿತ್ತು. ಲಾಟ್ ಆಫ್ ಚೇಂಜಸ್ ಅಡ್ಜಸ್ಟ್ ಆಗೋದು ಒಬ್ರಿಗೊಬ್ರು. ಯಾಕಂದ್ರೆ ಐ ವಾಸ್ ನಾಟ್ ಯಂಗ್, ಶಿ ಇಸ್ ನಾಟ್ ಯಂಗ್. ಮುಂಚೆನೆ ಎಲ್ಲ ಮಾತಾಡ್ಕೊಂಡು ಡಿಸ್ಕಸ್ ಮಾಡಿ, ಐ ಥಿಂಕ್ ದಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ನಮ್ಮಿಬ್ರಲ್ಲಿ ಈಗಲೂ ಅಷ್ಟೇ, ಮೋರ್ ದೆನ್ ಎನಿಥಿಂಗ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಫ್ರೆಂಡ್ಸ್ ಆಗಿ ಒಟ್ಟಿಗೆ ಇದ್ದಾಗ ಐ ಥಿಂಕ್ ಲೈಫ್ ಬಿಕಮ್ಸ್ ವೆರಿ ಬ್ಯೂಟಿಫುಲ್. ಬೆಸ್ಟ್ ಕಪಲ್ ಆಗಬೇಕು ಅಂದ್ರೆ ಬೆಸ್ಟ್ ಫ್ರೆಂಡ್ಸ್ ಆಗಿರೋದೇ ಬೆಸ್ಟ್. ಫಸ್ಟ್ ಅದೇ ಅಲ್ವಾ? ಯಾಕಂದ್ರೆ ರಿಲೇಶನ್ಶಿಪ್ ಅಂದಾಗ ಗಂಡನ್ಗೆ ಹೆಂಡತಿ ಬಗ್ಗೆ ಭಯ ಇರಬಾರ್ದು, ಹೆಂಡತಿಗೆ ಗಂಡನ ಬಗ್ಗೆ ಭಯ ಇರಬಾರ್ದು. ದಟ್ ಇಸ್ ದ ಫಸ್ಟ್ ಥಿಂಗ್ ಇನ್ ಎನಿ ರಿಲೇಶನ್ಶಿಪ್. ನಾವು ಒಂದು ಸಂಬಂಧ ಬೆಳೆಸಿದಾಗ, ಒಂದು ಸಂಬಂಧ ಮಾಡಿದಾಗ 1+1 ಹ್ಯಾಸ್ ಟು ಬಿಕಮ್ 2. ದಟ್ ಇಸ್ ವಾಟ್ ಐ ಬಿಲೀವ್. ಅದಾಗ್ಲಿಲ್ಲ ಅಂದ್ರೆ ಆ ರಿಲೇಶನ್ಶಿಪ್, ಆ ಸಂಬಂಧನೇ ವೇಸ್ಟ್. ಸೊ ಅದಕ್ಕೆ ನೀವು ಒಂದು ಜೀವ ತುಂಬಿಸ್ಬೇಕು ಅಂದ್ರೆ ದೇರ್ ಇಸ್ ಅ ಲಾಟ್ ಆಫ್ ಎಕ್ಸಸೈಸಸ್. ನಾನು ಹೇಳ್ದಾಗೆ ಎವ್ರಿ ಡೇ, ಪ್ರತಿದಿನ ವಿ ನೀಡ್ ಟು ರೆಸ್ಪೆಕ್ಟ್, ಲರ್ನ್ ಈಚ್ ಅದರ್. ಯುನೋ ವಿ ಆರ್ ಆಲ್ಸೋ ಚೇಂಜಿಂಗ್. ಪ್ರತಿ ವರ್ಷ ಮನುಷ್ಯ ಚೇಂಜ್ ಆಗ್ತಾ ಇರ್ತಾನೆ. ಆ ವರ್ಷದ ಅನುಭವಗಳು, ಅವನು ಮುಂದಿನ ವರ್ಷ ಬೇರೆ ವ್ಯಕ್ತಿ ಆಗಿರ್ತಾನೆ. ಅದೆಲ್ಲ ಅರ್ಥ ಮಾಡ್ಕೊಂಡು, ಅಡ್ಜಸ್ಟ್ ಮಾಡ್ಕೊಂಡು, ಓಪನ್ ಆಗಿರ್ಬೇಕು, ಒಬ್ರಿಗೊಬ್ರು ಮಾತಾಡ್ಕೋಬೇಕು. ಅನು ಹತ್ರ ಏನೇ ಆಗ್ಲಿ ಡಿಸ್ಕಸ್ ಮಾಡೋದನ್ನ ನಾನು 1 ಸೆಕೆಂಡ್ ಯೋಚನೆ ಮಾಡದೆ, ಅವಳು ಹೇಳ ಬೇಡವಾ, ಅವಳು ಸ್ಟ್ರೆಸ್ ಆಗ್ತಾಳೆ ಅಂತ ಗೊತ್ತು, ಆದ್ರೂನು ಅವಳು ಹೇಳೋ ರೀತಿನ ಚೇಂಜ್ ಮಾಡ್ಕೊತೇನೆ ಅಷ್ಟೇ. ಅದು ಬಿಟ್ರೆ ಐ ಥಿಂಕ್ ದಟ್ಸ್ ದ ಫೌಂಡೇಶನ್. ಈ ಎಲ್ಲ ಜೋಕ್ಸ್ ಮಾಡ್ತಾರೆ ಮ್ಯಾರೇಜ್ ಅಂದಿದ ತಕ್ಷಣ. ಓ ಹೆಂಡತಿಗೆ ಹೆದರ್ಕೊಂಡು ಹೋಗ್ತಾ ಇಲ್ವಾ, ಹಂಗೆ ಹಿಂಗೆ ಅನ್ಕೊಂಡು, ಇಲ್ಲ ಹೆಂಡತಿರ್ ವಿಷಯದಲ್ಲಿ ಓ ಗಂಡನ್ ಭಯನಾ, ಈ ಶಾಪಿಂಗ್ ಮಾಡಿದ್ರೆ ಅದ್ ಮಾಡಿದ್ರೆ ಇಟ್ಸ್ ಅ ಜೋಕ್. ಇಡೀ ವರ್ಲ್ಡ್ ಅಲ್ಲೇ ಒಂದ್ ಜೋಕ್ ಅದು ಏನೋ. ಆಮೇಲೆ ಏನೋ ಓ ಹೆಂಡತಿ ನಿನ್ ಫೋನ್ ಚೆಕ್ ಮಾಡ್ತಾಳೆ, ನಾನು ಹೆಂಡತಿ ಫೋನ್ ಚೆಕ್ ಮಾಡ್ತೀನಿ, ಎಲ್ಲಿ ಏನು. ಸಿ ಆಲ್ ದೋಸ್ ಥಿಂಗ್ಸ್ ಕಮ್ ವೆನ್ ಒಂದ್ ಓಪನ್ನೆಸ್ ಇರಲ್ಲ. ಒಂದ್ ಫ್ರೆಂಡ್ಶಿಪ್ ಅಂದಾಗ ನಾವ್ ಫ್ರೆಂಡ್ಸ್ ಹತ್ರ ಏನ್ ಮುಚ್ಚಿರ್ತೀವಿ ಹೇಳಿ, ಆರಾಮಾಗಿರ್ತೀವಿ, ಏನು ಟೆನ್ಷನ್ ಇರಲ್ಲ. ನಾವ್ ಹಿಂಗ್ ಒಂದ್ ರೀತಿನಲ್ಲಿ ನಡ್ಕೋಬೇಕು ಅನ್ನೋದಿರಲ್ಲ. ಚಿಲ್ಡ್ ಔಟ್ ಆಗಿರ್ತೀವಿ. ಸೊ ದಟ್ಸ್ ದ ವೇ ಇಟ್ ಇಸ್ ವಿತ್ ಬೋತ್ ಆಫ್ ಅಸ್. ಅಂದ್ರೆ ಅವ್ರ ಫೋನ್ ಪಾಸ್ ಕೋಡ್ ಗೊತ್ತಿಲ್ವಾ ನಿಮ್ಗೆ ಅಂತಾರೆ. ಆಫ್ ಕೋರ್ಸ್ ಐ ನೋ, ಅವ್ರಿಗೆ ನನ್ ಫೋನ್ ಗೊತ್ತು, ಬಟ್ ಐ ಡೋಂಟ್ ಇವನ್ ನನ್ ನಾಪ್ಕನೇ ಇಲ್ಲ ಅವ್ರ ಲಾಸ್ಟ್ ಅವ್ರ ಫೋನ್ ಯಾವಾಗ ಚೆಕ್ ಮಾಡಿದ್ ನಾನು ಅಂತ. ಯಾ, ಸೊ ಒಂದ್ ಓಪನ್ನೆಸ್, ಒಂದ್ ಇದಿದ್ರೆ, ಟ್ರಸ್ಟ್ ಇದ್ರೆ ತುಂಬಾ ಈಸಿ ರಿಲೇಶನ್ಶಿಪ್. ಏನು ಸ್ಟ್ರೆಸ್ ಇರಲ್ಲ. ಓ ನೀವು ರಘು ಅವ್ರಿಗೆ ಬೈಕಲ್ಲೆಲ್ಲ ಹೋಗಕ್ ಬಿಡ್ತೀರಾ, ಅವ್ರು ಬಾಯ್ಸ್ ಗ್ಯಾಂಗ್ ಜೊತೆ ಎಲ್ಲ ಹೋಗ್ತಾರಾ ಅಂತೆಲ್ಲ. ಐ ಮೀನ್ ಹೋಗಕ್ ಬಿಡೋದೇನ್ ಬಂತು, ಹೀಸ್ ಅನ್ ಇಂಡಿವಿಜುವಲ್ ಅಲ್ಲ, ಅವ್ರ ಇಷ್ಟ ಅದು.
ಕೇರ್ಫುಲ್ ಆಗಿ ಹೋಗಿ ಕೇರ್ಫುಲ್ ಆಗಿ ವಾಪಸ್ ಬನ್ನಿ ಅಂತ ಖಂಡಿತ ಹೇಳ್ತೀನಿ. ಒಬ್ಬ ಹೆಂಡತಿಯಾಗಿ ಅವ್ರ ಮಗಳ ತಾಯಿಯಾಗಿ ದೇರ್ ಇಸ್ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಮನೆಯಲ್ಲಿ. ಅದೇ ರೀತಿ ನನ್ನ ಫ್ರೆಂಡ್ಸ್ ಜೊತೆ ನಾ ಹೊರಗೆ ಹೋಗುವಾಗ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್. ರಘುಲ್ ಐ ಲವ್ ಯು ಟು ಗೋ ಅನ್ನೋ ಕ್ವೆಶ್ಚನ್ ಬರಲ್ಲ. ಈ ರಿಲೇಶನ್ಶಿಪ್ ಅಲ್ಲಿ ತುಂಬಾ 99% ಅಬ್ಸರ್ವ್ ಮಾಡಿರೋದು ಏನು ಅಂದ್ರೆ ಒಬ್ರಿಗೊಬ್ಬ ಪರ್ಮಿಷನ್ ಕೇಳ್ತಾರೆ. ಪರ್ಮಿಷನ್ ಏನಕ್ ಬೇಕು? ಈಗ ನಾನೊಬ್ಬ ವ್ಯಕ್ತಿ ನನಗೇನೋ ಮಾಡ್ಬೇಕು ಅನ್ಸುತ್ತೆ, ನಾನ್ ನನ್ನ ಹೆಂಡತಿ ಹತ್ರ ಪರ್ಮಿಷನ್ ಪಡಿಬೇಕಾಗಿಲ್ಲ. ಹಾಗೆ ಅವ್ರು ಏನೋ ಮಾಡ್ಬೇಕು ಅಂದ್ರೆ ನನ್ನ ಹತ್ರ ಪರ್ಮಿಷನ್ ಡಿಸ್ಕಸ್ ಮಾಡ್ತೀವಿ. ಮಾಡ್ತೀವಿ. ನನ್ಗೆ ಹಿಂಗ್ ಮಾಡ್ಬೇಕು ಅಂತಿದೆ, ಹೋಗ್ಬೇಕು ಅನ್ಕೋತಾ ಇದೀನಿ, ವಾಟ್ ಯು ಥಿಂಕ್, ಆ ಡೇಟ್ಸ್ ಓಕೆನಾ, ಐ ಯು ಅರೌಂಡ್, ಏನಾದ್ರು ಬೇರೆ ಪ್ಲಾನ್ ಇದೆಯಾ? ಸಿ ಯು ಚೆಕ್ ವಿತ್ ಯುವರ್ ಪಾರ್ಟ್ನರ್. ನೋ ಆಲ್ಸೋ ಡಿಸಿಷನ್, ವಾಟ್ ಯು ಥಿಂಕ್, ಈ ಡಿಸಿಷನ್ ಓಕೆನಾ, ಐ ಆಮ್ ಪ್ಲಾನಿಂಗ್ ಟು ಟೇಕ್ ದಿಸ್ ಡಿಸಿಷನ್, ಅದೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಬಟ್ ಇಟ್ಸ್ ನಾಟ್ ಲೈಕ್ ಯುನೋ ಒಬ್ರು ಕಂಡ್ರೆ ಒಬ್ರು ಭಯ ಆತರ ಇಲ್ಲವೇ ಇಲ್ಲ. ಸೊ ತುಂಬಾ ರೆಸ್ಪೆಕ್ಟ್ ಇದೆ. ಸ್ಕೂಲ್ ಅಲ್ಲೂ ಹಾಗೆ ಬೆಳೆಸ್ಬಿಟ್ಟಿದ್ದಾರೆ ನಮ್ಮ ಮನೆಯವರು. ಮೇಡಮ್ ಐ ವಾಂಟ್ ಟು ಗೋ ಟು ದ ಬಾತ್ರೂಮ್ ಪ್ಲೀಸ್ ಮೇಡಮ್. ಇದೆಲ್ಲ ಅರ್ಥ ಮಾಡ್ಕೋಬೇಕು. ಸಿ ನಾವು ಸಿಂಪಲ್ ಆಗಿ ಲೈಫ್ ನ ಇಟ್ಕೊಂಡಷ್ಟು ಲೈಫ್ ಸಿಂಪಲ್ ಆಗಿರುತ್ತೆ, ಕಾಂಪ್ಲಿಕೇಟ್ ಮಾಡ್ಕೊಂಡಷ್ಟು ಕಷ್ಟ ಆಗತ್ತೆ. ಇಬ್ರು ಒಂದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಜವಾಬ್ದಾರಿಗಳನ್ನ ಹೇಗೆ ನಿಭಾಯಿಸ್ತೀವಿ? ವಿ ಸ್ಪ್ಲಿಟ್ ಇಟ್. ಜವಾಬ್ದಾರಿ ಅಂದಾಗ ಸಿ ಮೇನ್ ಜವಾಬ್ದಾರಿ ನಮ್ ಲೈಫ್ ಅಲ್ಲಿ ಇರೋದು ನಮ್ಮ ಮಗಳು. ಸೊ ನಂದನ ಬಂದಾಗಿಂದ ಫಸ್ಟ್ 1 year ಆಫ್ ಕೋರ್ಸ್ ಅನುವರು ಶಿ ಡಿಡ್ಂಟ್ ವರ್ಕ್, ಬಟ್ 1 year ಆಗ್ತಾ ಇದ್ದಂಗೆ ನಾನೇ ಹೇಳಿದೆ, ನನ್ಗೆ ಅನು ಬಗ್ಗೆ ಗೊತ್ತು, ಸಿನಿಮಾ ಆಕ್ಟಿಂಗ್ ಎಷ್ಟು ಇಷ್ಟ ಅನುಗೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ಅದನ್ನ ನಾನು ಯಾವತ್ತೂ ತಡೆದಿಲ್ಲ, ತಡೆಯೋದು ಇಲ್ಲ. ಬಟ್ ಆ 1 ವರ್ಷ ಆಗಿದ ತಕ್ಷಣ ಐ ಸ್ಯಾಟ್ ಡೌನ್ ವಿತ್ ಹರ್, ಐ ಸೆಡ್ ಲಿಸನ್, 1 ವರ್ಷ ಪ್ಲಸ್ 1.5 years ಆಲ್ಮೋಸ್ಟ್. 7 ತಿಂಗಳು ಏನೋ ಮನೇಲಿ. ಅವಳು ಇನ್ಫ್ಯಾಕ್ಟ್ ನಾನು 5 ತಿಂಗಳು ಪ್ರೆಗ್ನೆಂಟ್ ಇರೋ ತನಕ ಕೆಲಸ ಮಾಡಿದೆ. ಆಮೇಲೆ ಹೊಟ್ಟೆ ಕಾಣಿಸಕ್ ಶುರು ಆಯ್ತು, ಸೊ ಐ ಹ್ಯಾಡ್ ಟು ಸ್ಟಾಪ್. ಸೊ ಅಲ್ಲಿಂದ ಆಲ್ಮೋಸ್ಟ್ ಅವಳಿಗೆ 1.5 ವರ್ಷ ತುಂಬಾ ತನಕ ಐ ವಾಸ್ ಅಟ್ ಹೋಮ್ ಅವಳ ಜೊತೆ. ಅದಾದ್ಮೇಲೆ ಹಿ ಸೆಡ್ ಓಕೆ ಟೈಮ್, ನೀನ್ ವಾಪಸ್ ಕೆಲ್ಸಕ್ಕೆ ಹೋಗ್ಬೇಕು, ಯುನೋ ಮೈಂಡ್ ಮನೇಲಿ ಎಷ್ಟು ದಿನ ಅಂತ ಕೂತ್ಕೋಬಹುದು, ಆಕ್ಟಿವ್ ಆಗಿರ್ಬೇಕು ತಾನೆ. ಮೈಂಡು ಬರೀ ಮಗುನ ನೋಡ್ಕೊಡೋದು, ಅವಳಿಗೆ ಇದ್ ಮಾಡೋದು ಅದ್ ಮಾಡೋದು, ಲೈಫ್ ಇಸ್ ಜಸ್ಟ್ ನಾಟ್ ದಟ್. ಅದ್ರಲ್ಲಿ ನನ್ನ ಸಹಕಾರನೂ ಇದೆ. ಐ ಟೋಲ್ಡ್ ಹರ್ ಲಿಸನ್. ಸೊ ನಾವ್ ಈಗ ನಂದನ ಇಸ್ ಗೋಟ್ ಬಿ 5.5 ವರ್ಷ. ಇಬ್ರು ನಮ್ಮ ಬೋತ್ ಆರ್ ಬಿಸಿ, ಇಬ್ರಿಗೂ ಕೆಲಸ ಇದೆ, ಬಟ್ ಪ್ಲಾನ್ ಮಾಡ್ಕೋತೀವಿ. ಅನು ಅವ್ರೇನಾದ್ರೂ ಔಟ್ ಸ್ಟೇಷನ್ ಅಥವಾ ಎಲ್ಲಾದ್ರೂ ಶೂಟ್ ಹೋಗ್ಬೇಕು ಅಂದ್ರೆ ಐ ಟ್ರೈ ಟು ಬಿ ಇನ್ ಬ್ಯಾಂಗ್ಳೂರ್, ಅಥವಾ ಆದ್ರೆ ಮನೆಯಲ್ಲೇ ಇರೋ ತರ. ಯಾಕಂದ್ರೆ ಮಗಳಿಗೆ ಯಾರಾದ್ರೂ ಒಬ್ರು ಇರ್ಬೇಕು. ಯಾಕಂದ್ರೆ ಕಿಡ್ಸ್ಗೂನು ಮಕ್ಕಳಿಗೂನು ಆ ಸೆಕ್ಯೂರಿಟಿ, ಏನೋ ತಂದೆ ತಾಯಿ ಬಿಟ್ಟು ಹೊಟ್ಟೋಗ್ತಾರೆ, ಇಬ್ರು ಹೊಟ್ಟೋಗ್ತಾರೆ. ಆ ಕಾನ್ಫಿಡೆನ್ಸ್ ನ ನಾವು ಮಕ್ಕಳಲ್ಲಿ ಆದಷ್ಟು ಉಳಿಸ್ಕೋಬೇಕು. ಯಾಕಂದ್ರೆ ನಾನು ಏನಾದ್ರು ಬೇಕು ಅಂದಾಗ ಅಪ್ಪ ಇದಾರೆ, ಇಲ್ಲ ಅಮ್ಮ ಇದಾರೆ, ಇಲ್ಲ ಇಬ್ರು ಇದಾರೆ. ಕಷ್ಟ ಈಗಿರೋ ಪರಿಸ್ಥಿತಿಯಲ್ಲಿ ಜನ ತುಂಬಾ ಕಷ್ಟಪಟ್ಟು ಇಬ್ರು ಗಂಡ ಹೆಂಡತಿ ಇಬ್ರು ಕೆಲಸ ಮಾಡಿ ಗಳಿಸ್ಬೇಕು. ಯಾಕಂದ್ರೆ ಬೆಂಗಳೂರು ಅಂತ ಒಂದು ಊರಲ್ಲಿ ವಾಸ ಮಾಡೋದು ತುಂಬಾ ಕಷ್ಟ. ಬಟ್ ನಮ್ ಲಕ್ಗೆ ನಮ್ಗೆ ಈ ಒಂದು ಏನು ನಾವಿಬ್ರು ಒಂದೇ ಪ್ರೊಫೆಷನ್ ಸೇಮ್ ಆಗಿರೋದ್ರಿಂದ, ಅಂಡ್ 9 to 5 ಮಂಡೇ ಟು ಫ್ರೈಡೆ ನಾವು ಕೆಲಸ ಮಾಡೋ ಒಂದು ಪ್ಯಾಟರ್ನ್ ಇಲ್ಲ. ಸೊ ಹಾಗಾಗಿ ಅವ್ರು ಒಂದು ಸಿನಿಮಾ ಮಾಡ್ತಿದ್ದಾರೆ ಅನ್ನೋವಾಗ ಪ್ಲಾನ್ ಮಾಡ್ತೀವಿ. ಓಕೆ ಅವ್ರು ಇದ್ ಮುಗಿಸಿದ್ಮೇಲೆ ನಾನ್ ಇನ್ನೇನೋ ಕೆಲಸ ಕೈಗೆ ತಗೋತೀನಿ ಆತರ. ಅಫ್ಕೋರ್ಸ್ ಅಮ್ಮಂದ್ರಿಬ್ರು ಇದಾರೆ ಸಪೋರ್ಟ್ ಮಾಡಿ ಮಗಳಿಗೆ ನಮ್ಗೆ ಹೆಲ್ಪ್ ಮಾಡಕ್ಕೆ. ಯಾಕಂದ್ರೆ ನಾವು ಫುಲ್ ಟೈಮ್ ಆಗಿ ನಮ್ಮ ಮಗಳನ್ನ ನೀವ್ ನೋಡ್ಕೊಳ್ಳಿ ಅಂತ ಹೇಳಕ್, ಯಾಕಂದ್ರೆ ತಂದೆ ತಾಯಿ ಆದ್ಮೇಲೆ ಅದು ನಮ್ ಜವಾಬ್ದಾರಿ. ಇರ್ತಾರೆ 100% ಇರ್ತಾರೆ, ಬಟ್ ಅವ್ರ ಮೇಲೆ ಅವ್ರಿದ್ರೂನು ಇಬ್ರಲ್ಲಿ ಒಬ್ರು ಇರೋಣ ಅನ್ನೋ ಪ್ರಯತ್ನ ಈ 5.5 ವರ್ಷದಲ್ಲಿ ಮಾಡಿ ಅದ್ರಲ್ಲಿ ಸಕ್ಸಸ್ಫುಲ್ ಆಗಿದೀವಿ. ಇನ್ ಮುಂದಕ್ ನೋಡ್ಬೇಕು ಹೋಗ್ತಾ ಇನ್ ಸ್ವಲ್ಪ ವರ್ಷಕ್ಕೆ ಅವಳೇನೆ ನೀವ್ ಬೇಡ ಹೋಗಿ ನನ್ ರೂಮ್ ಇಂದ ಅಂತಾಳೆ. ತುಂಬಾ ಸ್ಯಾಕ್ರಿಫೈಸಸ್ ಮಾಡಿದೀವಿ ಕೆಲ್ಸದಲ್ಲಾಗ್ಲಿ ಅದ್ರಲ್ಲಿ. ಬಟ್ ಇಟ್ಸ್ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ನಮ್ ಲೈಫ್ ಅಲ್ಲಿ ಏನ್ ಬೇಕು ಎಲ್ಲಾನು ನೀಟಾಗಿ ಅರ್ಥ ಮಾಡ್ಕೊಂಡು ಡಿವೈಡ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನಾನು ಬರೀ ಇದನ್ನೇ ಮಾಡ್ತೀನಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಾನು ಒಬ್ಬ ವ್ಯಕ್ತಿಯಾಗಿ ತುಂಬಾ ಚೇಂಜ್ ಅವರು ಚೇಂಜ್ ಆದ್ರು. ಈ ಮಗು ಬಂದಿದ ತಕ್ಷಣ ಏನೋ ಗೊತ್ತಿಲ್ಲ, ಒಬ್ಬ ಒಂದೇ ಆದಾಗ ಅದು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಅದೊಂದು ಯು ಹ್ಯಾವ್ ಟು ಗೋ ಥ್ರೂ ದಟ್. ತುಂಬಾ ಕಷ್ಟ ಅದನ್ನ ಹೇಳೋದು. ಬಿಕಮ್ ವೆರಿ ಡಿಫ್ರೆಂಟ್. ಆಸ್ ಎ ಮದರ್ ಆಗಿ ನಿಮ್ಗೆ ಏನ್ ಅನಿಸ್ತು
ಅಂದ್ರೆ ನಂದನ ಬಂದ್ಮೇಲೆ ಏನೆಲ್ಲ ಲೈಫ್ ಚೇಂಜ್ ಆಯ್ತು, ಎಷ್ಟು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯ್ತು? ಖಂಡಿತ ಅಲ್ವಾ. ಒಂದು ಜೀವನ ನಾವ್ ಈ ಜಗತ್ತಿಗೆ ತಂದಿದೀವಿ ಅಂದ್ರೆ ಸುಮ್ನೆ ವಿಷಯ ಅಲ್ಲ. ಅಂಡ್ ನೀವ್ ಇಡೀ ಆನಿಮಲ್ ಕಿಂಗ್ಡಮ್ ಅಲ್ಲಿ ನೋಡಿದ್ರೆ ಎಲ್ಲಾ ಬೇರೆ ಪ್ರಾಣಿಗಳು ಹುಟ್ಟಿದ ತಕ್ಷಣ ಅದು ಕಾಲ್ ಮೇಲೆ ನಿಂತ್ಕೊಂಡು ಅಮ್ಮನಿಂದ ನಡ್ಕೊಂಡು ಹೋಗಕ್ ಶುರು ಮಾಡ್ಬಿಡತ್ತೆ, ಯಾವ್ದೇ ಪ್ರಾಣಿ ಆಗ್ಲಿ. ಇಲ್ಲ ಮೊಟ್ಟೆ ಹೊಡೆದ್ಮೇಲೆ ಒಂದ್ ಸ್ವಲ್ಪ ದಿನಕ್ಕೆ ಆ ಬೇಬಿ ಬಂದು ಇಂಡಿಪೆಂಡೆಂಟ್ ಆಗ್ಬಿಡತ್ತೆ. ಬಟ್ ಹ್ಯೂಮನ್ ಬೀಯಿಂಗ್ ಅಲ್ಲಿ ಮಾತ್ರನೇ, ಹ್ಯೂಮನ್ಸ್ ಅಲ್ಲಿ ಮಾತ್ರನೇ ಅಷ್ಟು ದಿನ ತಗೊಳ್ಳೋದು ಮಗು. ಫಸ್ಟ್ ಕತ್ತೆ ನಿಂತಿರಲ್ಲ, ಆ ಕತ್ತೆ ಹಿಡ್ಕೊಂಡು ಅದಾದ್ಮೇಲೆ ಅದಕ್ಕೆ ಕೂರಕ್ಕೆ ಹೇಳ್ಕೊಟ್ಟು, ಆಮೇಲೆ ನಿಲ್ಲಕ್ ಹೇಳ್ಕೊಟ್ಟು, ನಡಿಯಕ್ ಹೇಳ್ಕೊಟ್ಟು, ಮಾತು ಬರಕ್ಕೆ ಒಂದೂವರೆ ವರ್ಷ. ನಂದನ 10 ತಿಂಗಳಿದ್ದಾಗ ಮಾತಾಡಕ್ ಶುರು ಮಾಡಿದ್ದು ಫ್ಯೂ ಪದಗಳನ್ನ. ಸೊ ಯುನೋ ಅಷ್ಟು ವಿ ಹ್ಯಾವ್ ಟು ಟೇಕ್ ಕೇರ್. 2-3 ವರ್ಷ ಇವಾಗ್ಲೂ ನಂದನ ಇಸ್ ನಾಟ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್. ಅವಳಾಗೆ ಅವಳೆಲ್ಲ ಮಾಡ್ಕೊಂಡು ಇದ್ದಾಗ ಇನ್ನ ಆಗಿಲ್ಲ ಅವಳು 5 ವರ್ಷ ತುಂಬಿದ್ರುನು. ಸೊ ಒಬ್ರೆಲ್ಲ ಒಬ್ರು ಇರ್ಬೇಕಾಗತ್ತೆ, ಒಂದ್ ಕೇರ್ ತಗೋಬೇಕಾಗತ್ತೆ. ಸೊ ಅಂಡ್ ಮೇನ್ ಆಗಿ ತಾಯಿ ಇಸ್ ದ ಮೇನ್ ಕೇರ್ ಗಿವರ್ ಅಲ್ಲ. ಸೊ ಆ ಬಿಗಿನಿಂಗ್ ಇಯರ್ಸ್ ಏನಿರತ್ತೆ ತುಂಬಾ ಅಮ್ಮನೇ ಬೇಕು ಅನ್ನೋ ತರ. ಬಟ್ ಐ ಥಿಂಕ್ ಮೇನ್ ಚೇಂಜ್ ನನಗೆ ತುಂಬಾ ನನ್ಗೆ ಲೈಫ್ ಇಂಪ್ಯಾಕ್ಟ್ ಮಾಡಿದ್ದು ಅಂದ್ರೆ ರಘು ಅವರ ಒಂದು ಚೇಂಜ್, ಅವರಲ್ಲಿ ಒಬ್ಬ ವ್ಯಕ್ತಿಯಾಗಿ ನಾನು ನೋಡಿದಂತ ಚೇಂಜ್. ಅವಳು ಹುಟ್ಟಿದ ಫ್ಯೂ ಅವರ್ಸ್ಗೆನೆ ಅವಳನ್ನ ಎತ್ಕೊಳಕ್ ಕಲ್ತ್ಕೊಂಡು, ಅಲ್ಲಿವರೆಗೂ ಅವ್ರು ಯಾವ್ದು ಮಗು ಮುಟ್ಟೇ ಇರ್ಲಿಲ್ಲ ಅನ್ಸುತ್ತೆ, ಅಷ್ಟು ಚಿಕ್ಕ ಮಗುನ. ಐ ಮೀನ್ ಎತ್ಕೊಂಡು ಇದ್ ಮಾಡಿರ್ಲಿಲ್ಲ. ಸೊ ಅಲ್ಲೇ ಹಾಸ್ಪಿಟಲ್ ಅಲ್ಲೇ ನರ್ಸ್ ಹತ್ರ, ನನ್ನ ಅಕ್ಕನೇ ಆಕ್ಚುಲಿ ನನ್ ಗೈನಕಾಲಜಿಸ್ಟ್, ಅವರೇ ನನ್ ಡೆಲಿವರಿ ಮಾಡಿದ್ದು. ಸೊ ಅಲ್ಲೇ ನರ್ಸನ್ ಕರೆದು ಹೆಂಗ್ ಎತ್ಕೋಬೇಕು, ಹೆಂಗ್ ಹಿಡ್ಕೋಬೇಕು, ಡೈಪರ್ ಹೆಂಗ್ ಚೇಂಜ್ ಮಾಡ್ಬೇಕು, ಅದು ಬಟ್ಟೆ ಕಟ್ತೀವಿ ನಾವು ಮಗು, ಚಿಕ್ಕ ಮಗು ಇದ್ದಾಗ ಸ್ನಾನ ಮಾಡಿಸಿ ಎಲ್ಲ ಮಾಡೋದು, ಅದೆಲ್ಲ ಹೇಗ್ ಮಾಡೋದು, ಕಾಲ್ ಮೇಲೆ ತೊಡೆ ಮೇಲೆ ಹಾಕೊಂಡು ಸ್ನಾನ ಮಾಡಿಸೋದು, ಎವ್ರಿಥಿಂಗ್ ಹಿ ಲರ್ನ್. ಅಂಡ್ ನನ್ಗಂತೂ ಇಟ್ ವಾಸ್ ಸಚ್ ಅ ಸರ್ಪ್ರೈಸ್, ಪ್ಲೆಸೆಂಟ್ ಸರ್ಪ್ರೈಸ್. ಯಾಕಂದ್ರೆ ಮಗು ಆದ್ಮೇಲೆ ಎಲ್ರಿಗೂ ಗೊತ್ತಿರೋದೆ, ಹೆಣ್ಮಕ್ಳು ತುಂಬಾ ಹಾರ್ಮೋನಲ್ ಚೇಂಜಸ್ ಆಗತ್ತೆ, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಆಗತ್ತೆ. ಸೊ ಆ ಒಂದು ಸಿಚುವೇಶನ್ ಅಲ್ಲಿ ಹಿ ವಾಸ್ ಮೈ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್. ಯಾಕಂದ್ರೆ ಎಷ್ಟೊಂದ್ಸರಿ ಸುಮ್ನೆ ಕೂತ್ಕೊಂಡು ಅಳ್ತಾ ಇರ್ಬೇಕು, ಯಾಕೆ ಅಳ್ತಾ ಇದೀನಿ ನನ್ಗೆ ಗೊತ್ತಾ, ಮಗು ಅಳ್ತಾರೆ ನಾನು ಅಳ್ತಾ ಇದೀನಿ, ಏನಕ್ಕೇನ್ ಗೊತ್ತಿಲ್ಲ. ಅಂಡ್ ಯು ಫೀಲ್ ಸೋ ಹೆಲ್ಪ್ಲೆಸ್. ಮಗು ಮಾತಾಡಲ್ಲ, ಏನು ಮಾಡಲ್ಲ, ಏನಕ್ಕೆ ಅಳ್ತಿದೆ, ಹೊಟ್ಟೆ ನೋವಾ, ಹಶ್ವ, ನಿದ್ದೆನ, ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಸಮಟೈಮ್ಸ್ ಯು ಫೀಲ್ ಸೋ ಹೆಲ್ಪ್ಲೆಸ್. ಸೊ ಆ ಸಿಚುವೇಶನ್ ಎಲ್ಲ ಐ ವುಡಂಟ್ ಹ್ಯಾವ್ ಸರ್ವೈವ್ಡ್ ಇಫ್ ನಾಟ್ ಫಾರ್ ಹಿಮ್. ಸೊ ದೇರ್ ಇಸ್ ಅ ರೀಸನ್, ದೇವ್ರು ಇವರೇ ನಿನ್ ಗಂಡ ಆಗಿ ಬರ್ತಾರೆ, ಇವರೇ ನಿನ್ ಮಗುಗ್ ತಂದೆ ಆಗ್ತಾರೆ ಅನ್ನೋದು ಒಂದು ಕಾರಣ ಇತ್ತು ಅನ್ಸುತ್ತೆ. ಆ ಕಾರಣ ಅದೇನೆ. ಬಿಕಾಸ್ ಎಷ್ಟು ಸ್ಟ್ರಾಂಗ್ ಸಪೋರ್ಟ್ ಆಗಿದ್ರು ರಘು ನನ್ಗೆ ಅವಾಗ. ಸೊ ತುಂಬಾ ಆ ಒಂದ್ ಜರ್ನಿ ಎಷ್ಟೇ ಕಷ್ಟ ಆದ್ರೂ ಅವ್ರ ಜೊತೆಯಲ್ಲಿ ಇದ್ದಿದ್ರಿಂದ ತುಂಬಾ ಈಸಿ ಆಯ್ತು. ಅಂಡ್ ಒಬ್ಬ ವ್ಯಕ್ತಿಯಾಗಿ ನಾನು ಅವ್ರನ್ನ ಇನ್ನ ಪ್ರೀತಿಸೋ ಹಾಗೆ ನನಗ್ ಮಾಡ್ತು. ಯುನೋ ಅವ್ರು ಹೇಳಿದ್ರಲ್ಲ ಚೇಂಜಸ್ ಅವ್ರು ಹೇಳ್ಕೊಳಕ್ ಆಗಲ್ಲ ಅಂತ, ಐ ಸಾ ಇಟ್, ನನ್ ಕಣ್ಣಾರೆ ನಾನ್ ನೋಡ್ದೆ. ಸೊ ಯುನೋ ಇಟ್ ಜಸ್ಟ್ ಮೇಡ್ ಆರ್ ರಿಲೇಶನ್ಶಿಪ್ ಮೋರ್ ಸ್ಟ್ರಾಂಗ್ ಅನ್ಸುತ್ತೆ. ತಂದೆ ತಾಯಿಯಾಗಿ ನಾವು ಓಕೆ, ಅವಳ ಬಗ್ಗೆ ಏನೇ ಒಂದ್ ಇವತ್ತಿಗೂ ಸಣ್ಣ ವಿಷಯ ನಾವಿಬ್ರು ಡಿಸ್ಕಸ್ ಮಾಡಿ, ನಾವಿಬ್ರು ಒಂದೇ ಡಿಸಿಷನ್ ಅಲ್ಲಿ ಇದೀವಿ ಅಂದ್ಮೇಲೆ ಅವಳ ಹತ್ರ ಆ ವಿಷಯ ಮಾತಾಡ್ತೀವಿ. ಯಾಕಂದ್ರೆ ನಮ್ಮಿಬ್ರುನು ಅವ್ಳು ಡಿವೈಡ್ ಮಾಡ್ಬೋದು ಅಂತ ಗೊತ್ತಾಗ್ಬಿಟ್ರೆ ಆಟ ಆಡಕ್ ಶುರು ಮಾಡ್ಬಿಡ್ತಾರೆ ಮಕ್ಳು. ನನ್ನ ಹತ್ರ ಒಂದ್ ಹೇಳೋದು ಅಪ್ಪನ. ಸೊ ಶಿ ನೋಸ್ ನನ್ನ ಅಪ್ಪ ಅಮ್ಮ ಹತ್ರ ನಾನ್ ಏನು ಬಾಲ ಬಿಚ್ಚಕ್ ಆಗಲ್ಲ. ಅವ್ರಿಬ್ರು ಇವಾಗ ಅವಳು ಏನೋ ಒಂದ್ ಐಸ್ ಕ್ರೀಮ್ ಕೇಳಿದ್ಲು ಅಂತ ಇಟ್ಕೊಳ್ಳಿ, ಅವಳು ಬೇಡ, ನಾನ್ ಬೇಡ ಅಂತಂದ್ರೆ ಇಮಿಡಿಯೇಟ್ ಆಗಿ ಮಕ್ಳೋಗಿ ಅಪ್ಪನ್ ಕೇಳೋದು, ಅಪ್ಪನ ಐಸ್ ಕ್ರೀಮ್ ತಿನ್ಬೋದಾ. ಸೊ ಅವ್ರ ರಿಯಾಕ್ಷನ್ ಏನಿರುತ್ತೆ ಅಂದ್ರೆ, ಅಮ್ಮ ಏನ್ ಹೇಳಿದ್ರು, ಅಮ್ಮನ್ ಕೇಳಿದ್ಯಾ. ಸೊ ವೆನ್ ಶಿ ಡಸ್ ಇಟ್ ವಿತ್ ಹಿಮ್, ಅವರು ಅದನ್ನೇ ಹೇಳ್ತಾರೆ. ನನ್ನ ಹತ್ರ ಬಂದಾಗ ನಾನು ಅದನ್ನೇ ಹೇಳ್ತೀನಿ, ಬಾಬಾನ ಒಂದ್ಸರಿ ಕೇಳೋಣ, ಬಾಬಾ ಏನಂದ್ರು. ಸೊ ಶಿ ನೋಸ್ ಯುನೋ ದಟ್ ಬೋತ್ ಆಫ್ ಅಸ್ ಆರ್ ಅ ಟೀಮ್ ಅನ್ನೋದು. ಸೊ ಆ ರೀತಿನಲ್ಲಿ ಯುನೋ ಇಟ್ಸ್ ಬ್ರಾಟ್ ಅಸ್ ವೆರಿ ಕ್ಲೋಸ್ ಟುಗೆದರ್. ಆಕ್ಚುಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್, ಬಿಕಾಸ್ ನೀವು ಕಪಲ್ ಆಗಿ ಮಾಡೆಲ್ ಇದ್ರು ಕೂಡ, ಪೇರೆಂಟ್ಸ್ ಆಗಿ ಕೂಡ ಒಂದಷ್ಟು ಮಾಡೆಲ್ ನೀವು ಸ್ಫೂರ್ತಿಯಾಗಿ ನಿಲ್ತೀರಾ. ಹೇಗಂತಂದ್ರೆ ಮಗಳಿಗೆ ಒಂದು ಮೊಬೈಲ್ ಗೀಡಕ್ಸಿಲ್ಲ, ಬುಕ್ಸ್ ಮತ್ತೆ ಯೋಗ ಎಲ್ಲ ಕಲಿಸ್ತಾ ಇದ್ದೀರಾ, ಹೇಗ್ ಬಂತು ಅಂತ ಮಗು ಹೀಗ್ ಬೆಳೆಸ್ಬೇಕು? ಶುರು ಆಗಿದ್ದೆ ಅಲ್ಲಿಂದ. ಯಾಕಂದ್ರೆ ಪ್ರಪಂಚ ಎಲ್ಲ ಗಂಡ್ಮಕ್ಳು ಬೇಕು ಅಂತ ಆಸೆ ಪಡ್ತಾರೆ, ಅದ್ರಲ್ಲಿ ತಪ್ಪೇನಿಲ್ಲ. ಬಟ್ ನಮ್ ಇಬ್ಬರಿಗೂ ಹೆಣ್ಮಗು ಬೇಕು ಅಂತ ತುಂಬಾ ಆಸೆ ಇತ್ತು. ದೇವರು ತಥಾಸ್ತು ಅಂದ್ರು. ನನ್ನ ತಂದೆಯಾಗಿ ಜವಾಬ್ದಾರಿ ಎಲ್ಲಿ ಶುರು ಆಯ್ತು ಅಂದ್ರೆ, ಅದೇ ನಂದನ 1 ವರ್ಷ ಆದ್ಮೇಲೆ ನಾನು ಅನುನ ಹೇಳಿದೆ, ಇಲ್ಲ ನೀವು ಹೋಗಿ ಕೆಲಸ ಮಾಡಿ, ಯು ನೀಡ್ ಟು ಸ್ಟಾರ್ಟ್ ವರ್ಕಿಂಗ್, ಬಿಕಾಸ್ ಐ ನೋ ಹೌ ಇಂಪಾರ್ಟೆಂಟ್ ವರ್ಕ್. ಕೆಲಸ ಅನ್ನೋದು ವ್ಯಕ್ತಿಗೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಮನೇಲಿ ಕೂರಕ್ ಆಗಲ್ಲ, ಕೂರ್ಬಾರ್ದು.
ಹೆಣ್ಮಗು ಆಗ್ಲಿ ಗಂಡ್ ಮಗು ಆಗ್ಲಿ ಕೆಲಸ ಮಾಡ್ಲೇಬೇಕು. ಅಲ್ಲಿಂದ ಮೈ ಫಸ್ಟ್ ಚಾಲೆಂಜ್ ವಾಸ್ 1 ವರ್ಷ ಮಗುಗೆ ತಾಯಿ ತುಂಬಾ ಇಂಪಾರ್ಟೆಂಟ್. ಅಲ್ಲಿಂದ ನಾನು ನಂದನಾಗಿ ಹೇಳ್ಕೊಂಡ್ ಬಂದೆ, ಏನೋ ಅಪ್ಪನೂ ಕೆಲ್ಸಕ್ಕೆ ಹೋಗ್ತಾರೆ, ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ, ಅಮ್ಮನೂ ಕೆಲ್ಸ. ಇವಾಗ ಅವಳು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂದ್ರೆ, ಅಮ್ಮ ಶೂಟಿಂಗ್ ಹೋಗ್ತಾ ಇದಾರ, ನೀನ್ ಇರ್ತೀಯಾ? ಫಸ್ಟ್ ಕ್ವೆಶ್ಚನ್ ಕೇಳದ ಅವಳು, ನೀನ್ ಇರ್ತೀಯಾ? ಇಲ್ಲ ಬಾಬಾ ಶೂಟಿಂಗ್ ಹೋಗ್ತಾರೆ, ನೀನ್ ಇರ್ತೀಯಾ ಅಂತ ನನ್ನನ್ ಕೇಳ್ತಾಳೆ. ಸೊ ಅದೇ ಶಿ ಇಸ್ ಗಾಟನ್ ಯೂಸ್ ಟು ದಟ್, ಒನ್ ಆಫ್ ಅಸ್ ಬೀಯಿಂಗ್ ದೇರ್. ಒಂದು ಹೆಣ್ಣು ಮಗುಗೆ ನಾವು ನಮ್ ಮಕ್ಕಳಿಗೆ ಏನ್ ಹೇಳ್ಕೊಡ್ತೀವೋ ಅವರು ತುಂಬಾ ಮುಖ್ಯ ಅದು. ಆಮೇಲೆ ಫಸ್ಟ್ 7 years ನಾವು ಮಕ್ಕಳಿಗೆ ಏನ್ ಹೇಳ್ಕೊಡ್ತೀವೋ ದಟ್ ಬಿಕಮ್ಸ್ ದೇರ್ ಪರ್ಸನಾಲಿಟಿ. ಲೈಫ್ ಸೆಟ್ ಆಗ್ಬಿಡುತ್ತೆ ಅವ್ರ ಪರ್ಸನಾಲಿಟಿ, ಸೆಟ್ ಆಗತ್ತಂತೆ. ಸೊ ಸಾಕಷ್ಟು ಬುಕ್ಸ್ ಎಲ್ಲ ಓದಿ ನಾವ್ ಇದೆಲ್ಲ ಅರ್ಥ ಮಾಡ್ಕೊಂಡು ಮಾಡ್ವಿ. ಸೊ ಅಲ್ಲಿಂದ ಒಂದು ಜರ್ನಿ ಶುರು ಆಗಿದ್ದು. ಸೊ ನಾವು ಮಕ್ಕಳಿಗೆ ಪ್ರತಿ ಒಂದು ಈ ರೀತಿ ನಾವು ಹೇಳ್ಕೊಂಡು ಹೋದಾಗ ವಿ ಹ್ಯಾವ್ ಟು ಗೈಡ್ ದೆಮ್. ಯಾಕಂದ್ರೆ ಅವ್ರದೇ ಪ್ರಶ್ನೆಗಳು ಕೇಳ್ತಾಳೆ, ಸಿಕ್ಕಾಪಟ್ಟೆ ಪ್ರಶ್ನೆಗಳು ಕೇಳ್ತಾಳೆ. ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಟೀಚ್ ಕಿಡ್ಸ್. ಗಂಡು ಹೆಣ್ಣು ಅನ್ನೋದು ಸಮ. ಫಿಸಿಕಲಿ ಎಸ್, ಇಟ್ ಇಸ್ ಇಂಪಾಸಿಬಲ್, ದೇವರು ನಮ್ಮನ್ನ ಸೃಷ್ಟಿ ಮಾಡಿರೋದೇ ಹಾಗೆ. ಬಟ್ ಬೇರೆ ಬೇರೆ ವಿಚಾರಗಳು ಬಂದಾಗ ವಿ ಹ್ಯಾವ್ ಟು ಟೀಚ್ ಅವರ್ ಕಿಡ್ಸ್, ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ಆಲ್ ಐ ಕ್ಯಾನ್ ಸೇ. ಸೊ ಆಸ್ ಪೇರೆಂಟ್ಸ್ ಅವಳಲ್ಲಿ ಏನ್ ಸ್ಪೆಷಾಲಿಟಿ ಇದೆ ಅದನ್ನ ರೆಕಗ್ನೈಸ್ ಮಾಡಿದ್ವಿ ಇಬ್ರು. ಅವಳು ತುಂಬಾ ಫ್ಲೆಕ್ಸಿಬಲ್, ಭಯ ಇಲ್ಲ. ಹೆಣ್ಮಕ್ಳನ್ನೇ ಸ್ವಲ್ಪ ಹೆದರ್ಕೋತಾರಲ್ಲ, ಇವಳು ಆತರ ಅಲ್ಲ, ಅಲ್ಲಿಂದ ಜಂಪ್ ಮಾಡು ಇಲ್ಲಿಂದ ಜಂಪ್ ಮಾಡು, ಅದು ಐ ಥಿಂಕ್ ಅವ್ರ ಸ್ವಭಾವ, ಅದು ಬಂದ್ಬಿಡಿದೆ ಅವಳಿಗೆ ರಕ್ತದಲ್ಲಿ. ಸೊ ಏನು ಅಲ್ಲಿ ಹತ್ತು ಇಲ್ಲಿ ಹತ್ತು, ಶಿ ಇಸ್ ವೆರಿ ಆಕ್ಟಿವ್, ಹತ್ರ ಓವರ್ ಆಕ್ಟಿವ್, ಇನ್ಫ್ಯಾಕ್ಟ್ ತುಂಬಾ ಎನರ್ಜಿ ಜಾಸ್ತಿ. ಸೊ ಅವಾಗ ಇಬ್ರು ಮಾತಾಡುವಾಗ ಪಾರ್ಕ್ ಅಲ್ಲಿ ಅವಳು ಆಡೋದು ಎಲ್ಲ ವಿ ವುಡ್ ವಿಟ್ನೆಸ್ ರೆಗ್ಯುಲರ್ ಆಗಿ ಎವ್ರಿ ಡೇ. ಸೊ ಆಮೇಲೆ ಬೋತ್ ಆಫ್ ಅಸ್ ಡಿಸೈಡೆಡ್, ಓಕೆ ಜಿಮ್ನಾಸ್ಟಿಕ್ಸ್ ಹಾಕೋಣ, ಲೆಟ್ಸ್ ಟ್ರೈ ಅಂತ. ನಮ್ ಲಕ್ಗೆ ಒಳ್ಳೆ ಕೋಚ್ ಒಬ್ರು ಫ್ರೆಡ್ರಿಕ್ ಆಂಡ್ರೂ ಅಂತ ಇಲ್ಲ ಯಲಹಂಕಲ್ಲೇ ಇದಾರೆ. ಸೊ ಅವ್ರು ಸಿಕ್ರು ನಮ್ಗೆ. ಸೊ ಹಿ ಈಸ್ ಟೀಚಿಂಗ್ ಹರ್. 1 ವರ್ಷದಿಂದ ಅವಳು ಜಿಮ್ನಾಸ್ಟಿಕ್ಸ್ ಕಲಿಯೋದು. 4 ವರ್ಷ ಆಯ್ತು ಅವಳ್ಗೆ ಅವಾಗ ಹಾಕ್ದಾಗ. ಈ 1 ವರ್ಷದಿಂದ ಕಲಿತಾ ಇದ್ದಾಳೆ. ಶಿ ಎಂಜಾಯ್ಸ್. ಅಂಡ್ ಬುಕ್ ಓದೋದು, ನಾನ್ ತುಂಬಾ ಬುಕ್ ಓದ್ತೀನಿ, ರಘು ಅವರಷ್ಟು ಬುಕ್ಸ್ ಓದಲ್ಲ. ಬಟ್ ಹಿ ಹ್ಯಾಸ್ ಅ ಡಿಫ್ರೆಂಟ್ ವೇ ಆಫ್ ಲರ್ನಿಂಗ್. ಸೊ ಅವಳು ಎರಡನ್ನೂ ಪಿಕಪ್ ಮಾಡ್ಕೊಂಡಿದ್ದಾಳೆ. ನನ್ನ ಹತ್ರ ನಾನಿದ್ರೆ ಬುಕ್ಸ್ ಓದ್ತಾಳೆ, ಅವ್ರಿದ್ರೆ ಅವ್ರ ಜೊತೆ ಈ ಎಜುಕೇಶನಲ್ ವಿಡಿಯೋಸ್ ಇದು ನೋಡ್ಕೊಂಡು ಅವ್ರ ಜೊತೆ ಡಿಸ್ಕಸ್ ಮಾಡ್ಕೊಂಡು ಪ್ರಶ್ನೆಗಳಿಗೆ, ಡೈನೋಸಾರ್ ಇರ್ಬೋದು, ಇಲ್ಲ ಫಾರೆಸ್ಟ್ ಇರ್ಬೋದು, ಇಲ್ಲ ಬೈಕ್ಸ್ ಅಂಡ್ ಕಾರ್ಸ್ ಇರ್ಬೋದು, ಎಲ್ಲಾನು ನನ್ನ ಹತ್ರ ಬುಕ್ ಇಂದ ಓದಿ ಅದನ್ನ ಅರ್ಥ ಮಾಡ್ಕೋತಾಳೆ, ಅವ್ರ ಜೊತೆ ವಿಡಿಯೋಸ್ ನೋಡಿ ಅರ್ಥ ಮಾಡ್ಕೋ. ಶಿ ಹ್ಯಾಸ್ 2 different ways of learning with both of us. ಅಂಡ್ ಅವಳು ಗೊತ್ತು, ಅಮ್ಮ ಊರಲ್ಲಿ ಇಲ್ಲ ಅಂದ್ರೆ ಬಾಬಾ ಜೊತೆ ಒಂದ್ ವಿಡಿಯೋ ನೋಡ್ಕೊಂಡು ಅದ್ರ ಬಗ್ಗೆ ಮಾತಾಡ್ಕೊಂಡು ಮಲ್ಕೋಬಹುದು ಅಂತ. ನಾನು ಇದೀನಿ ಅಂತಂದ್ರೆ, ಅಮ್ಮ ಇವತ್ತು ಒಂದ್ ಸ್ಟೋರಿ ಬುಕ್ ಓದಿ, ಅವಳು ರಾತ್ರಿ ನಾನಿದ್ರೆ ಒಂದ್ ಕಥೆ ಓದಿನೇ ಮಲ್ಕೊಳ್ಳೋದು ಎವ್ರಿ ಡೇ. ಸೊ ಅದು ಜಸ್ಟ್ ನಾವೇ ಅದು ಹ್ಯಾಬಿಟ್ ಮಾಡ್ಬೇಕಾಗತ್ತೆ ಮಕ್ಳಿಗೆ. ಅಂಡ್ ಇಟ್ಸ್ ಈಸಿ. ಮೊಬೈಲ್ ಈ ನಡುವೆ ತುಂಬಾ ಅಟ್ರಾಕ್ಷನ್. ಅಂಡ್ ಸ್ಕೂಲಲ್ಲಿ ಅವ್ರೇನ್ ಕಡಿಮೆನಾ ಮಾತಾಡ್ತಾರೆ, ಕಡಿಮೆನಾ ಡಿಸ್ಕಸ್ ಮಾಡ್ತಾರೆ, ಎಲ್ಲಾ ವಿಷಯಗಳು ಮಾತಾಡ್ಕೊಂಡು ಎವ್ರಿಥಿಂಗ್ ಶಿ ವಿಲ್ ನೋ. ಸೊ ಶಿ ವಿಲ್ ಕಮ್, ಶಿ ವಿಲ್ ಆಸ್ಕ್ ಅಸ್. ಬಟ್ ಇಬ್ರು ವಿ ಆರ್ ಆನ್ ದ ಸೇಮ್ ಪೇಜ್. ಸೊ ಮೊಬೈಲ್ ಅನ್ನೋದು ಈಗ ಏನು ಮಾಡಕ್ಕಾಗಲ್ಲ. ನಮ್ ಎವ್ರಿ ಡೇ ಲೈಫ್ ಅಲ್ಲಿ ಮೊಬೈಲ್ ಅನ್ನೋದು ಪಾರ್ಟ್ ಆಫ್ ಎಕ್ಸಾಕ್ಟ್ಲಿ. ಬಟ್ ಅದನ್ನ ಹೇಗ್ ಕಂಟ್ರೋಲ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅಲ್ಲಿ ಐ ಥಿಂಕ್ ಬೋತ್ ಆಫ್ ಅಸ್ ವಾಟ್ ವಿ ಡನ್ ಇಸ್, ಅವಳಿಗೆ ಇಡೀ ದಿನ ಅವಳಿಗೆ ಮೊಬೈಲ್ ಸಿಗಲ್ಲ. ಅವ್ಳು ಊಟ ಮಾಡುವಾಗ ಅಥವಾ ಮಾಡಾದ್ಮೇಲೆ ಡಿನ್ನರ್ ಟೈಮ್ ಅಲ್ಲಿ ಸ್ವಲ್ಪ ಹೊತ್ತು ಅರ್ಧ ಗಂಟೆ ಅವಳಿಗೆ ಸಿಗುತ್ತೆ. ಇಟ್ ಇಸ್ ಅ ರೂಲ್. ಅಂಡ್ ನೋ ಮೊಬೈಲ್. ಮೊಬೈಲ್ ಇಲ್ಲ. ಮೊಬೈಲ್ ಈಗ ಬರೀ ವೀಕೆಂಡ್ ಅಲ್ಲಿ, ಸ್ಯಾಟರ್ಡೆ ಸಂಡೇ ಫ್ರೀ ಇದ್ದಾಗ ಸ್ವಲ್ಪ ಅರ್ಧ ಗಂಟೆ ಟೆಲಿವಿಷನ್ ಅದು ಇದು. ಯಾಕಂದ್ರೆ ನಾವೊಂದು ಡಿಸಿಪ್ಲಿನ್ ಆಗಿ ಅವ್ರಿಗೆ ಹೇಳ್ಕೊಳ್ಳಿಲ್ಲ ಅಂದ್ರೆ ಅದ್ ಬರಲ್ಲ ಪಾಪ ಮಕ್ಕಳಿಗೆ. ಅಂಡ್ ಕಂಪ್ಲೀಟ್ ಆಗಿ ನಾವು ಬ್ಯಾನು ಮಾಡಕ್ ಆಗಲ್ಲ. ಯಾಕಂದ್ರೆ ಮನೆ ಬಿಟ್ಟು ಹೊರಗೋದಾಗ ಪ್ರಪಂಚ ಅದ್ರ ಮೇಲೆ ಅವಳು ಹೋಮ್ ವರ್ಕ್ ಮಾಡದೆ, ಲೈಕ್ ಸಮ್ ಥಿಂಗ್ಸ್ ಶೀಲ್ ಹ್ಯಾವ್ ಟು ಡ್ರಾ ಅಂಡ್ ಥಿಂಗ್ಸ್, ಅದೆಲ್ಲ ನಾವು ಮೊಬೈಲ್ ಅಲ್ಲೇ ಅವಳಿಗೆ ತೋರ್ಸ್ಬೇಕಾಗತ್ತೆ. ಅದು ನಮ್ಗೆ ಅನಿವಾರ್ಯ ಈ ನಡುವೆ. ಮುಂಚೆ ಆತರ ಇರ್ಲಿಲ್ಲ. ಈಗ ಅವಳದ್ ಏನೋ ಒಂದು ಹ್ಯಾಟ್ ಡ್ರಾ ಮಾಡ್ಬೇಕು, ಒಂದು ಬ್ಯಾಟ್ ಡ್ರಾ ಮಾಡ್ಬೇಕು, ಅಥವಾ ಒಂದು ಐಸ್ ಕ್ರೀಮು, ಇನ್ನೇನೋ ಫ್ಲಾಗೋ, ಅದನ್ನ ಇಟ್ಸ್ ಬಿಕಮ್ ಅ ಥಿಂಗ್. ಮೊಬೈಲ್ ತೆಗ್ಬಿಡ್, ಓಕೆ ಎಲ್ಲಿ ಹೆಂಗೆ ಅದ್ರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಮಾಡೋದು ಅಂತ ಅದನ್ನ ಅವಳು ನೋಡ್ಕೊಂಡು ಅವಳಾಗೆ ಅವಳು ಮಾಡ್ತಾಳೆ. ಸೊ ಮೊಬೈಲ್ ಕಂಪ್ಲೀಟ್ ಆಗಿ ಅವಾಯ್ಡು ಮಾಡಕ್ಕಾಗಲ್ಲ. ಬಟ್ ಅವ್ರು ಅದನ್ನ ತುಂಬಾ ಅಡಿಕ್ಟ್ ಆಗೋದನ್ನ ಖಂಡಿತ ಪೇರೆಂಟ್ಸ್ ಆಗಿ ನಾವು ಕಂಟ್ರೋಲ್ ಮಾಡ್ಲೇಬೇಕಾಗುತ್ತೆ. ಅಷ್ಟೇ. ಎಸ್. ಈಗೆಲ್ಲ ಏನ್ ಮಾಡ್ತಾರೆ, ಅಟ್ರೆ ಸಾಕು ಮೊಬೈಲ್ ಹಾಡ್ ಹಾಕೊಟ್ಬಿಡ್ತಾರೆ, ಕಾರ್ಟೂನ್ ಹಾಕೊಟ್ಬಿಡ್ತಾರೆ.
ಹಾಡ್ ಕೇಳ್ತಾಳೆ, ಹಾಡ್ ಅವಳಿಗೆ ತುಂಬಾ ಇಷ್ಟ. ರಘು ದಿನ ನನಗೆ Yeah. ಮ್ಯೂಸಿಕ್ ಕೇಳಿಲ್ಲ ಅಂದ್ರೆ ನನ್ ಕೈಯಲ್ಲಿ ಆಗದೇ ಇಲ್ಲ. ಬಟ್ ಸೊ ವಿ ಪ್ಲೇಡ್ ಆನ್ ದ ಸಿಸ್ಟಮ್, ಟಿವಿ ನಲ್ಲಿ ಸಿಸ್ಟಮ್ ಅಲ್ಲಿ ಪ್ಲೇ ಮಾಡೋದು ತುಂಬಾ ಇಷ್ಟ ಇಬ್ರಿಗೂ. ಮ್ಯೂಸಿಕ್ ಹಾಕೊಂಡು ಡಾನ್ಸ್ ಮಾಡ್ಕೊಂಡು ಮನೆಯಲ್ಲಿ ಒಂದೊಂದ್ಸರಿ ಎಷ್ಟು ಜೋರ ಹಾಕಿರ್ತಾರೆ ಅಪ್ಪ ಮಗಳು ಇಬ್ರು ಅಂದ್ರೆ ನನ್ಗೆ ಅಷ್ಟ್ ಜೋರ್ ಇಷ್ಟ ಇಲ್ಲ ಮ್ಯೂಸಿಕ್. ಸೊ ನಾವ್ ಯಾವಾಗ ಬಂದ್ರೆ ಪ್ಲೀಸ್ ಸೌಂಡ್ ಕಡಿಮೆ ಮಾಡಿ ಅಂದ್ರೆ ಇಬ್ರು ಗೊಡ್ಕೋತಾ ಇರ್ತಾರೆ. ಓ ಸಿ ಅಮ್ಮ ಆಸ್ಕಿಂಗ್ ಯು ಟು ರೆಡ್ಯೂಸ್ ದ ವಾಲ್ಯೂಮ್ ಅನ್ಕೊಂಡು ಇಬ್ರು ಮಾತಾಡ್ಕೊಂಡು. ಬಟ್ ಸುಮಾರು ನನ್ ಫೋನ್ ಅಲ್ಲಿ ವಿಡಿಯೋಸ್ ಇದೆ ಅವ್ರಿಬ್ರು ಡಾನ್ಸ್ ಮಾಡ್ತಾ ಇರೋದು, ಅಲ್ಲಿ ಮ್ಯೂಸಿಕ್ ಹಾಕೊಂಡು ಟಿವಿ ಮುಂದೆ ನಿಂತ್ಕೊಂಡು ಡಾನ್ಸ್ ಮಾಡ್ತಾ ಇರ್ತಾರೆ. ಸೊ ಆಲ್ ದಟ್ ಶಿ ಡೆಫಿನೆಟ್ಲಿ ಡಸ್. ಬಟ್ ಮಾತೆತ್ತಿದ್ರೆ ಮ್ಯೂಸಿಕ್ ಅವ್ಳು ಚಿಕ್ಕವಳಿದ್ದಾಗ್ಲೂ ಅಷ್ಟೇ ರೈಮ್ಸ್ ನೋಡೋದಾಗ್ಲಿ, ರೈಮ್ ವಿಡಿಯೋಸ್ ಕೇಳೋದಾಗ್ಲಿ ಎಲ್ಲ ಮಾಡೋಳು. ಬಟ್ ಎಲ್ಲ ಒಂದ್ ಲಿಮಿಟ್ ಅಲ್ಲಿ. ಬಟ್ ಅವಳು ಮೊಬೈಲ್ ಇಲ್ಲ ಅಂದ್ರೆ ನಾನು ಊಟ ಮಾಡಲ್ಲ, ನಾನು ಓದಲ್ಲ, ನಾನು ಯಾ ಅದೆಲ್ಲ ಚಾನ್ಸೇ ನಿಮಗೆ ಗೊತ್ತವಳನ್ನ ಹೇಗೆ ಕನ್ವಿನ್ಸ್ ಮಾಡ್ಬೇಕು? 100%. ಇಲ್ಲ, see. We've both are taken ನಮ್ದೇ ಆಗಿರೋ ಒಂದು ರೋಲ್ ಇದೆ. ಎವ್ರಿ ಡೇ ಡಿಸಿಪ್ಲಿನ್ ಅವ್ರ ಪಾಪ. ಯಾಕಂದ್ರೆ ಮಗುಗೆ ತಾಯಿ ಅನ್ನೋದು ತುಂಬಾ ಮುಖ್ಯ. ಎಲ್ಲ ಅಮ್ಮನ ಕೈಲಿ ಮಾಡಿಸ್ಕೋಬೇಕು. ನಾನು ಬೈತಾ ಇರ್ತೀನಿ, ಬೇಡ ಅಮ್ಮನ್ ಕಷ್ಟ ಕೊಡ್ಬೇಡ, ಯು ಹ್ಯಾವ್ ಟು ಲರ್ನ್, ಲೆಟ್ ಬಾಬಾ ಆಲ್ಸೋ ಡೂ ಅಂತ. ಬಟ್ ಅದೇ ಇವ್ರು ಯಾವಾಗ ಇವ್ರ ಕಂಟ್ರೋಲ್ ಮೀರಿ ಹೊರಗೆ ಹೋಗುತ್ತೋ ಐ ಹ್ಯಾವ್ ಟು ಸ್ಟೆಪ್. ತಂದೆಯಾಗಿ ನಾನು ಬಂದು ಆ ಶಿಸ್ತನ್ನ ಮೇಂಟೈನ್ ಮಾಡ್ಲೇಬೇಕು, ಅವಳು ಹೇಳಲೇಬೇಕು, ಇಲ್ಲ ನೀನು ಹೀಗೆ ಮಾಡಕ್ಕಾಗಲ್ಲ, ಅಮ್ಮ ತೊಂದರೆ ಕೊಡ್ತಾ ಇದೆಯಾ, ನೋ ಇಟ್ಸ್ ನಾಟ್ ಡನ್, ಹ್ಯಾವ್ ಟು ಡೂ. ಅದು ಇಬ್ರು ಆ ಜವಾಬ್ದಾರಿ ಸ್ವಲ್ಪ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟು ಶಿಲ್ ಡೂ ಆಫ್ ವಾಟ್ ವೇರ್ ಆಸ್ಕಿಂಗ್ ಹರ್ ಟು ಡೂ. ಸೊ ಆತರ ಎಲ್ಲ ತುಂಬಾ ಇಂಟೆಲಿಜೆಂಟ್ ಮಕ್ಳು. ನಾವ್ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ ಅಷ್ಟೇ, ಅವ್ರಿಗೆ ಅರ್ಥ ಆಗಲ್ಲ ಗೊತ್ತಾಗಲ್ಲ ಅಂತ. ಪೇರೆಂಟ್ಸ್ ತುಂಬಾ ಬಿಸಿ ಇದ್ದಾಗ ಅಪ್ಪ ಅಮ್ಮ ಇವಾಗ್ಲೇ ಹೇಳ್ದಂಗೆ ಮಕ್ಳು ಕೇರಿಂಗ್ ತುಂಬಾ ಇಂಪಾರ್ಟೆಂಟ್, ಮನಿನೂ ಇಂಪಾರ್ಟೆಂಟ್. ಈಗಿನ ಜನರೇಷನ್ ಅಲ್ಲಿ ಜಾಸ್ತಿ ಆಗಿದೆ, ಯಾರೋ ಒಬ್ರು ಮನೇಲಿ ನೋಡ್ಕೊಳೋಕಿದ್ರೆ ಬಿಟ್ಟು ಹೋಗ್ಬಿಡೋದು, ಒಂದು ಅಪ್ಪ ಒಂದ್ ಕಡೆ ಅಮ್ಮ ಒಂದ್ ಕಡೆ. ಸೊ ಈ ರೀತಿ ಇದ್ದಾಗ ಪೇರೆಂಟ್ಸ್ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು? ಮಕ್ಳಿಗೆ ಪ್ರೀತಿ ಕೊಡ್ಲಿಲ್ಲ ಅಂತಂದ್ರೆ ಪರಿಣಾಮಗಳು ಏನಾಗ್ಬೇಕು? ತುಂಬಾ ಕಷ್ಟ. ಫಸ್ಟ್ ಆಫ್ ಆಲ್ ನಾನು ಮುಂಚೆನೆ ಹೇಳಿದೆ, ಈಗಿರೋ ಪರಿಸ್ಥಿತಿಯಲ್ಲಿ ಪಾಪ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ಲೇಬೇಕು. ಅವ್ರಿಗೂ ಮನೆಗ್ ಬಂದ ಮೇಲೆ ಅಯ್ಯೋ ಅಡಿಗೆ ಮಾಡ್ಬೇಕು, ಅಯ್ಯೋ ಇದು ಮಾಡ್ಬೇಕು, ಅದ್ ಮಾಡ್ಬೇಕು, ಐ ಜಸ್ಟ್ ವಾಂಟ್ ಟು ರಿಲ್ಯಾಕ್ಸ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಏನು ಮಾಡಕ್ಕಾಗಲ್ಲ. ಫಸ್ಟ್ ನಮ್ಗೆ ಈ ಜವಾಬ್ದಾರಿ ಬೇಡ ಅಂದಾಗ ನಾವು ಮಗುನೇ ಮಾಡ್ಕೊಂಡ್ರೆ ಅದನ್ನ ನಿಭಾಯಿಸೋ ಒಂದು ಜವಾಬ್ದಾರಿ ನಮ್ಮಲ್ಲಿ ಇರ್ಬೇಕು. ಫಸ್ಟ್ ಆ ಜವಾಬ್ದಾರಿ ಅರ್ಥ ಮಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಈ ತರ ಸಿಂಪಲ್ ಥಿಂಗ್ಸ್ ಎವ್ರಿ ಡೇ. ಓಕೆ, ನಾನು ಆಫೀಸಿಂದ ಇಷ್ಟೊತ್ತು ಬರ್ತೀನಿ, ನೀನ್ ಆಫೀಸಿಂದ ಇಷ್ಟೊತ್ತು ಬರ್ತೀಯ, ನಾನು ಇದ್ ಮಾಡಿಸ್ತೀನಿ, ನೀನ್ ಅದ್ ಮಾಡಿಸು, ನೀನ್ ಇದ್ ಮಾಡಿದಾಗ ನಾನು ಅದ್ ಮಾಡ್ತೀನಿ. ಆತರ ಮಾತಾಡ್ಕೊಂಡ್ರೆ ಐ ಥಿಂಕ್ ಲೈಫ್ ವಿಲ್ ಬಿಕಮ್ ಈಸಿ. ಅಂಡ್ ಆಲ್ಸೋ ಈಗ ಅಡಲ್ಟ್ಸ್ನು ಅಷ್ಟೇ, ದೊಡ್ಡವರು ಅಷ್ಟೇ. ಈಗ ಸ್ಪೇರ್ ಟೈಮ್ ಸಿಕ್ಕಿದ್ರೆ ಫೋನ್ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ, ಅದು ಇದು ನೋಡ್ಕೊಂಡು. ಬೇಡ, ಅದು ದಿನಕ್ಕೆ ಮಾಡಿ ಒಂದು 15-20 ನಿಮಿಷ ಸಾಕು. ಮಗು ಜೊತೆ ಹೋಗಿ ಕೂತ್ಕೊಂಡ್ ಮಾತಾಡಿ, ಒಂದ್ ಫುಟ್ಬಾಲ್ ತಗೊಂಡೋಗಿ ಒಂದು 10 ನಿಮಿಷ ಕಳೀರಿ, ಆಡಿ. ಸಿಂಪಲ್ ಥಿಂಗ್ಸ್ ಮಾಡಿದಾಗ ಮಕ್ಕಳಿಗೂ ಅದು ಒಂದು ಆಕ್ಟಿವಿಟಿ ಮಾಡ್ದಾಗಿರತ್ತೆ. ಆಮೇಲೆ ಪೇರೆಂಟ್ಸ್ಗೂ ಹೌದಲ್ಲ, ನನ್ನ ಹೆಂಡತಿ ಜೊತೆ ಈಗ ಮಗು ಇದೆ ಅಂತ ನಾನು ಅನು ಜೊತೆ ಸಮಯ ಕಳಿಯಲ್ಲ ಅಂತ ಚಾನ್ಸೇ ಇಲ್ಲ. ಅದಕ್ಕೂ ಒಂದು ರೂಲ್ ಇದೆ. ಈಗ ಮೊನ್ನೆ ಆಫ್ಟರ್ 6 years ನಾನು ಅವರು ನಂದನ ಬಂದಾಗಿಂದ ನಾನು ಬೈಕ್ ತುಂಬಾ ಅಂದ್ರೆ ಬೆಂಗಳೂರಲ್ಲಿ ಜಾಸ್ತಿ ಓಡಿಸಲ್ಲ, ಬೇರೆ ಊರುಗಳಿಗೆ ಅಲ್ಲಿ ಇಲ್ಲಿ ಹೊಟ್ಟೋಗ್ತೀನಿ. 6 ವರ್ಷ ಆದ್ಮೇಲೆ ಅನುನ ಕರ್ಕೊಂಡು ಹೋದೆ. ಬಟ್ ಏನಂದ್ರೆ ಅನು ಬಂದ್ರು, ಏನ್ ಹೇಳುದು ನಂದನಾಗೆ ಅಂದ್ರು. ನಿಜ ಹೇಳೋದು, ಅಮ್ಮ ಅಪ್ಪ ಇಬ್ರಿಗೂ ಅಲೋನ್ ಟೈಮ್ ಬೇಕು, ನಾವು ಹೋಗ್ತಾ ಇದೀವಿ, ನೀನ್ ಮನೇಲಿರು. ಅದನ್ನೇ ಹೇಳ್ಬಿಟ್ಟು ಹೊರಟಿದ್ವಿ. ವಿಡಿಯೋ ಕಾಲ್ ಮಾಡಿದ್ವಿ, ಮಾತಾಡಿದ್ವಿ, ಎಲ್ಲಿದ್ದೀರಾ ತೋರಿಸಿ, ನಿಮ್ ರೂಮ್ ತೋರಿಸಿ, ಏನ್ ಮಾಡ್ತಾ ಇದ್ದೀರಾ, ವಾವ್ ಅಲ್ಲಿ ಇದಿದೆ ಅದಿದೆ ಅದಲ್ಲ. ಓಕೆ, ನೀವ್ ವಾಪಸ್ ಬಂದ್ಮೇಲೆ ನನ್ನ ನೆಕ್ಸ್ಟ್ ವೀಕ್ ಕ್ಯಾಂಪಿಂಗ್ ಕರ್ಕೊಂಡು ಹೋಗ್ತೇನೆ. ಓಕೆ ಡನ್. ಯಾಕಂದ್ರೆ ಅವಳು ಪಾಪ ನಮಗೋಸ್ಕರ ಮನೆಯಲ್ಲೇ ಇದ್ದು ಗಲಾಟೆ ಮಾಡದೆ ಅವ್ರ ಅವ್ವ ಹೇಳಿದ ಮಾತನ್ನ ಕೇಳ್ಕೊಂಡು ನೀಟಾಗಿ ಏನೋ ಡಿಸಿಪ್ಲಿನ್ ಆಗಿ ಇದ್ಲು. ಸೊ ವಿ ಹ್ಯಾವ್ ಟು ರಿವಾರ್ಡ್ ದ ಚೈಲ್ಡ್ ಅಲ್ವಾ. ಸೊ ನೆಕ್ಸ್ಟ್ ವೀಕ್ ಮತ್ತೆ ಅವಳನ್ನ ಕರ್ಕೊಂಡು ಹೋಗೋದು. ಸೊ ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ಫಾಲೋ. ಮಾಡ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ. ಹೇಳ್ಕೊಳ್ಳೋದು ತುಂಬಾ ಈಸಿ, ಬಟ್ ಅದೇ ನಾನು ಹೇಳೋದಲ್ಲ, ಲೈಫ್ ಇಸ್ ಎಕ್ಸರ್ಸೈಸ್ ಎವ್ರಿ ಡೇ. ಇಟ್ಸ್ ಡಿಫ್ರೆಂಟ್. ಈಚ್ ಪೇರೆಂಟ್ಸ್ ಗೆ, ಕಪಲ್ಗೆ ಮತ್ತೆ ಮಗುಗೆ ಇಟ್ಸ್ ವೆರಿ ಡಿಫ್ರೆಂಟ್. ಅವ್ರವ್ರ ಜರ್ನಿ ದೇ ಹ್ಯಾವ್ ಟು ಫಿಗರ್ ಔಟ್ ಹೆಂಗ್ ಮಾಡೋದು ಅಂತ. ಸೊ ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್, ಎಲ್ಲಾನು ಬ್ಯಾಲೆನ್ಸ್ ಮಾಡ್ಲೇಬೇಕಾಗತ್ತೆ. ನಾವು ಕೆಲಸ ಮಾಡ್ಬೇಕು ಅನ್ನೋದು ನಮ್ಮ ಆಯ್ಕೆ,
ನನ್ ತಾಯಿ ಆಗ್ಬೇಕು ಅಥವಾ ನಾವ್ ಅಪ್ಪ ಅಮ್ಮ ಆಗ್ಬೇಕು ಅನ್ನೋದು ನಮ್ಮ ಆಯ್ಕೆ. ಸೊ ನಾವು ತಗೊಂಡಿದ್ದ ಒಂದು ನಿರ್ಧಾರಗಳನ್ನ ನಾವು ಬದ್ಧವಾಗಿ ನಿಂತು ಅದನ್ನ ಹೇಗೆ ನಿಭಾಯಿಸೋದು ಅನ್ನೋದೇ ಜೀವನ. ಸೊ ಎವ್ರಿ ಡೇ ಇಸ್ ಅ ಚಾಲೆಂಜ್. ಅವಳಿಗೆ ಚಿಕ್ಕವಳಿದಾಗ ಅವಳಿಗೆ ಅರ್ಥ ಆಗ್ತಾ ಇರ್ಲಿಲ್ಲ, ಇವಾಗ ಅರ್ಥ ಆಗತ್ತೆ. ವಿ ಟೆಲ್ ಹರ್, ನಾವಿಬ್ರೇ ಹೊರಗೆ ಹೋಗ್ಬೇಕು ಅಥವಾ ನಾವ್ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದ್ರೆ ವಿ ಟೆಲ್ ಹರ್, ಇಲ್ಲ ಅಪ್ಪ ಅಮ್ಮ ವಿ ವಾಂಟ್ ಟು ಬಿ ಟುಗೆದರ್, ಸೊ ನಮ್ಗೆ ನಾವಿಬ್ರೇ ಇರ್ಬೇಕು ಅಂತ. ನಾನ್ ಯಾಕೆ ಬರೋಗಿಲ್ಲ, ಯಾಕೆ ಅವ್ವನ ಅಜ್ಜಿನ ಕರ್ಕೊಂಡು ಹೋಗೋದ್ ಬೇಡ, ಅವ್ವ ಅಂದ್ರೆ ನಮ್ಮ ಅತ್ತೆ, ಅಜ್ಜಿ ಅಂದ್ರೆ ನಮ್ಮಮ್ಮ, ಸೊ ನಾವೆಲ್ಲ ಯಾಕೆ ಬೇಡ ಅಂತೆಲ್ಲ ಕೇಳ್ತಾಳೆ, ಡೆಫಿನೆಟ್ಲಿ ಕೇಳ್ತಾಳೆ. ಸೊ ವಿ ಎಕ್ಸ್ಪ್ಲೇನ್ ಟು ಹರ್, ಎಲ್ಲೋ ಒಂದ್ ಕಡೆ ಸಪೋಸ್ ಒಂದ್ ಮೂವಿ, ನಾವಿಬ್ರು ತುಂಬಾ ಮೂವೀಸ್ ನೋಡ್ತಾ ಇದ್ವಿ ಅವಳು ಹುಟ್ಟಕ್ ಮುಂಚೆ, ಅದ್ರ ಒಂಥರ ಸಡನ್ ಆಗಿ ಸ್ಟಾಪ್ ಆಗೋಯ್ತು. ರಘು ಒಬ್ರೇ ನೋಡ್ತಾರೆ, ನಾನ್ ಎಷ್ಟು ಸಿನಿಮಾಗಳು ಮಿಸ್ ಮಾಡ್ಕೋತೀನಿ ಬಿಕಾಸ್ ಐ ಹ್ಯಾವ್ ಟು ಬಿ ವಿತ್ ಹರ್ ಅಂತ. ಈಗ ಸ್ಲೋಲಿ ಅದು ಚೇಂಜ್ ಆಗ್ತಾ ಇದೆ, ವಿ ಆರ್ ಕಮಿಂಗ್ ಬ್ಯಾಕ್. ಸೊ ರೀಸೆಂಟ್ ಆಗಿ ಅವ್ರ ಸಿನಿಮಾ ಒಂದು ವಿ ವಾಂಟೆಡ್ ಟು ವಾಚ್ ಟುಗೆದರ್. ನಾ ಹೇಳ್ದೆ ಅವಳಿಗೆ, ನೋಡಿ ಇವತ್ ಸಂಜೆ ಅಮ್ಮ ಬಾಬಾ ಮೂವಿ ನೋಡ್ಬೇಕು ಜೊತೆಲಿ ಕುತ್ಕೊಂಡು, ಅವ್ರ ಜೊತೆ ಕುತ್ಕೊಂಡು ನೋಡ್ಬೇಕು ನಾನು, ಸೊ ಯು ಹ್ಯಾವ್ ಟು ಬಿ ಓಕೆ ಅಂತ ಮನೇಲೆ ಶಿ ಸೆಡ್ ಓಕೆ ಅಂಡ್ ಡಿಸ್ಟರ್ಬ್ ಮಾಡ್ಲಿಲ್ಲ. ಮಧ್ಯದಲ್ಲಿ ಬಂದ್ಲು, ಅವಳಿಗೆ ಯಾವತ್ತೂ ಅವಳು ಸಿನಿಮಾ ನೋಡಿಲ್ಲ, ನಮ್ದಿಬ್ರದ್ದು ಸಿನಿಮಾ ನೋಡಿಲ್ಲ ಅವಳು. ಇಲ್ಲಿವರೆಗೂ ಥಿಯೇಟರ್ ಅಲ್ಲಿ ಒಂದೇ ಒಂದ್ ಸಿನಿಮಾ ನೋಡಿರೋದು ಗಂಧದ ಗುಡಿ, ಅಪ್ಪು ಅವ್ರದ್ದು. ಅಪ್ಪು ಯಾರು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಅವಳಿಗೆ ಪ್ರಾಣಿಗಳು, ಫಾರೆಸ್ಟ್ ಎಲ್ಲ ತುಂಬಾ ಇಷ್ಟ ಇರೋದ್ರಿಂದ ಅದೊಂದ್ ಸಿನಿಮಾ ಅವಳು ಥಿಯೇಟರ್ ಅಲ್ಲಿ ನೋಡಿದಾಳಷ್ಟೇ. ಇಲ್ಲ ಅಂದ್ರೆ ಅವಳಿಗೆ ಆ ತಾಳ್ಮೆ ಇಲ್ಲ ಕುತ್ಕೊಂಡು ಸಿನಿಮಾ ನೋಡಕ್ಕೆ. ಅಂಡ್ ನಮ್ಮಿಬ್ರು ಶೂಟಿಂಗ್ ಮಾಡ್ತೀವಿ, ಟಿವಿನಲ್ಲಿ ಬರ್ತೀವಿ, ಹಾಡ್ಗಳಲ್ಲಿ ಬರ್ತೀವಿ ಅಂತೆಲ್ಲ ಗೊತ್ತಿದೆ, ಬಟ್ ಸಿನಿಮಾ ಅನ್ನೋದು ಏನು, ಆ ಕಾನ್ಸೆಪ್ಟ್ ಇದು ಇನ್ನ ಅರ್ಥ ಆಗಿಲ್ಲ ಅವಳಿಗೆ. ಸೊ ಹಾಗಾಗಿ ಯಾವ್ದು ನೋಡಿಲ್ಲ. ಮಧ್ಯದಲ್ಲಿ ಬಂದ್ಬಿಟ್ಟು ಯಾಕೆ ಬಾಬಾ ಇಲ್ಲ ಅವ್ರಿಗೆ ಬೈತಾ ಇದಾರೆ, ಯಾಕೆ ಇದ್ ಮಾಡ್ತಿದಾರೆ, ಯಾಕೆ ಅದ್ ಮಾಡ್ತಿದಾರೆ ಅನ್ಲು. ಆಮೇಲೆ ಅವಳ ಪಾಡಿಗೆ ಹೋದ್ಲು, ಏನೋ ಬುಕ್ ಓದ್ತಾ ಇದ್ಲು, ಕಲರಿಂಗ್ ಮಾಡ್ಕೋತಾ ಇದ್ಲು. ಸೊ ಶಿ ಅಂಡರ್ಸ್ಟ್ಯಾಂಡ್ಸ್. ಸೊ ನಾವು ಮಕ್ಳಿಗೆ ಹೇಳ್ಕೊಡೋದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ರಘು ಅವ್ರು ಹೇಳ್ದಾಗ ವಿ ಸ್ಪೆಂಡ್ ಅ ಲಾಟ್ ಆಫ್ ಕ್ವಾಲಿಟಿ ಟೈಮ್ ವಿತ್ ಹರ್, ಅವಳ ಜೊತೆ ಆಡೋದಾಗ್ಲಿ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಈಗ ಮಗು ಬರೀ ಇಬ್ಬರ ಜೊತೆನೆ ಟೈಮ್ ಕಳಿಬೇಕು ಅಂತ ಇಲ್ಲ. ನಂದನ ಸಪರೇಟ್ ಆಗಿ ಅನು ಜೊತೆ ಟೈಮ್ ಕಳಿತಾಳೆ, ಅಂದ್ರೆ ಅನು ನಂದನ ಕರ್ಕೊಂಡು ಎಲ್ಲೋ ಹೋಗ್ತಾಳೆ. ನಾನು ಅದೇ ರೀತಿ ಸುಮ್ನೆ ಮನೇಲಿ ಕೂತಿದ್ದಾಗ ಬಾ ನಂದನ ಒಂದ್ ಕಾಫಿ ಶಾಪ್ ಹೋಗೋಣ ಅಂತ ಕರ್ಕೊಂಡು ಹೋಗ್ತೀನಿ, ಅಥವಾ ಒಂದ್ ಬೈಕ್ ರೈಡ್ ಕರ್ಕೊಂಡು ಹೋಗ್ತೀನಿ. ಅದು ಬೈಕ್ ರೈಡ್ ಅಂದ್ರೆ ಅವ್ರ ಹತ್ರ ಒಂದ್ ಬೆಲ್ಟ್ ಇದೆ, ಒಂದ್ ಸೇಫ್ಟಿ ಬೆಲ್ಟ್, ಅದನ್ನ ಹಿಂದೆ ಹಾಕೊಂಡು ಅವಳನ್ನ ಸೆಕ್ಯೂರ್ ಮಾಡಿ, ಅವಳಿಗೆ ಹೆಲ್ಮೆಟ್ ಹಾಕಿ, ಜಾಕೆಟ್ ಹಾಕಿ, ಆಮೇಲೆ ಬೈಕಲ್ಲಿ ಕರ್ಕೊಂಡು ಹೋಗೋದು ಅವರು, ಸೇಫ್ಟಿ ಎಲ್ಲ ನೋಡ್ಕೊಂಡು. ಸೊ ಆತರ ನಾವ್ ಎಲ್ಲಾ ರೀತಿಯಲ್ಲೂ ಒಂದ್ ಟೈಮ್ ಅಲೋಕೇಟ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೇಕು. ಈಗ ಅನು ಮ್ಯಾಮ್ ನೋಡಿದಾಗ ನಿಮ್ಗೆ ಅವ್ರ ಇಷ್ಟ ಆಗುವಂತ 5 ಗುಣಗಳು, 5 ಅಂದ್ರೆ ಪಕ್ಕಾ ವೈಫ್ ಅನ್ನೋ ತರ 5 ಕ್ವಾಲಿಫಿಕೇಶನ್ ಹೇಳಪ್ಪ. ನನಗೆ ಫಸ್ಟ್ ಆಫ್ ಕೋರ್ಸ್ ಅನು ಬ್ಯೂಟಿ, ಸೆಕೆಂಡ್ ಸಿಂಪ್ಲಿಸಿಟಿ, ಥರ್ಡ್ ಆನೆಸ್ಟಿ, ಫೋರ್ತ್ ಡಿಸಿಪ್ಲಿನ್, ಫಿಫ್ತ್ ಒಂದು ಪರ್ಸನಾಲಿಟಿ ಇರುತ್ತಲ್ಲ ಅದು. ಈಸಿಯಾಗಿ ಹೇಳ್ಬಿಟ್ಟಿಲ್ಲ. ನನ್ಗ ಅವ್ರ ಬಗ್ಗೆನಾ, ಐ ಥಿಂಕ್ ಫಸ್ಟ್ ಆಫ್ ಆಲ್ ಅವ್ರ ಕ್ಲಿಯರ್ ಹಾರ್ಟ್, ಅವ್ರ ಆನೆಸ್ಟಿ, ಫ್ರಾಂಕ್ನೆಸ್, ತುಂಬಾ ಕ್ಲೀನ್ ಮನ್ಸು. ಅವ್ರು ಹೇಳಿದ್ರಲ್ಲ, ಯಾರ ಬಗ್ಗೆನೂ ನಾನು ಒಂದು ದಿನ ಅವರು ನೆಗೆಟಿವ್ ಆಗಿ ಹೇಳಿದ್ ಕೇಳೇ ಇಲ್ಲ. ಅಂಡ್ ಒಬ್ಬ ವ್ಯಕ್ತಿಯಾಗಿ ಅವರ ರೆಸ್ಪಾನ್ಸಿಬಿಲಿಟಿ, ನನಗೊಂದು ಪ್ರಾಮಿಸ್ ಮಾಡಿ ನನ್ನನ್ ಮದುವೆ ಮಾಡ್ಕೊಂಡ್ರು. ಅಂಡ್ ಅಪ್ಪ ಅಮ್ಮ ಆದ್ವಿ. ಸೊ ನನ್ ಬಗ್ಗೆ, ನನ್ ಮಗಳ ಬಗ್ಗೆ, ಅವ್ರ ತಾಯಿ ಬಗ್ಗೆ, ನನ್ ತಾಯಿ ಬಗ್ಗೆ, ನನ್ ಮನೆ ಬಗ್ಗೆ, ನನ್ನ ನಾಯಿ ಮರಿ, ನನ್ ದೊಡ್ಡ ಮಗಳು ಅವಳು ಕೋಕೋ, ಅವಳ ಬಗ್ಗೆ, ಅವ್ರಿಗಿರುವಂತ ಒಂದು ಜವಾಬ್ದಾರಿ ಎಲ್ಲಾನು. ಅಂಡ್ ನನ್ ಜೊತೆ ಅವ್ರು ಶೇರ್ ಮಾಡುವಂತ ಒಂದು ರಿಲೇಶನ್ಶಿಪ್, ಒಂದು ಫ್ರೆಂಡ್ಶಿಪ್, ಇಟ್ಸ್ ವೆರಿ ಸ್ಪೆಷಲ್. ಇಟ್ಸ್ ಬಿಯಾಂಡ್ ವರ್ಡ್ಸ್. ನಾವ್ ವರ್ಡ್ಸ್ ಅಲ್ಲಿ ಹೇಳಕ್ ಆಗಲ್ಲ ಅದನ್ನ. ನಾವ್ ಫ್ರೆಂಡ್ಸ್ ಅಥವಾ ಪಾರ್ಟ್ನರ್ಸ್, ಕಂಪ್ಯಾನಿಯನ್ಸ್, ಅಥವಾ ಲವ್ ಬರ್ಡ್ಸ್, ಅಟ್ ದಿಸ್ ಏಜ್ ಲವ್ ಬರ್ಡ್ಸ್ ಅಂತ ಅನ್ಕೊಂಡ್ರೆ ಫನ್ನಿ ಅನ್ಸುತ್ತೆ. ಬಟ್ ದೇರ್ಸ್ ಅ ಲಾಟ್ ಆಫ್ ಲವ್ ಅಂಡ್ ರೆಸ್ಪೆಕ್ಟ್. ಸೊ ಅವ್ರು ನನ್ ಬಗ್ಗೆ ಇಟ್ಕೊಂಡಿರೋ ಆ ಫೀಲಿಂಗ್ಸ್ ಇರ್ಬೋದು. ಅಂಡ್ ಒಬ್ಬ ಫ್ರೆಂಡ್, ಒಬ್ಬ ಆಕ್ಟರ್, ಅವ್ರ ಏನ್ ಪಾತ್ರಗಳು ನಿಭಾಯಿಸ್ತಾರೆ ಜೀವನದಲ್ಲಿ, ಅದನ್ನ ಅವ್ರು ಯಾವ ರೀತಿ ನಿಭಾಯಿಸ್ಕೋತಾರೆ, ತುಂಬಾ ಎಲ್ಲದನ್ನು 200% ಮಾಡ್ತಾರೆ. ಫ್ರೆಂಡ್ಶಿಪ್ ಇರ್ಬೋದು, ಹೀಸ್ ಅ ಫ್ಯಾಂಟಾಸ್ಟಿಕ್ ಫ್ರೆಂಡ್. ಆಕ್ಟರ್ ಆಗಿರ್ಬೋದು, ಡೈರೆಕ್ಟರ್ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಹಿ ಪುಟ್ಸ್ ಆಲ್ ಹಿಸ್ ಎಫರ್ಟ್ ಅಂಡ್ ಡಸ್ ಇಟ್, ಎವ್ರಿಥಿಂಗ್. ಸೊ ಓವರ್ ಆಲ್ ಅವ್ರ ಪರ್ಸನಾಲಿಟಿ ಆಸ್ ಅ ಪರ್ಸನ್ ಡೆಫಿನೆಟ್ಲಿ ಇಟ್ಸ್ ವೆರಿ ಅಟ್ರಾಕ್ಟಿವ್. ಅವ್ರ ಎಲ್ಲರೂ ಅಪ್ಪ ಏನು ಗ್ರೀಕ್ ದೊರೆ,
ಗ್ರೀಕ್ ಗಾಡ್, ಸೋ ಹ್ಯಾಂಡ್ಸಮ್, ಸೋ ಗುಡ್ ಲುಕಿಂಗ್ ಅಂತಾರೆ, ವಿಚ್ ಆಫ್ ಕೋರ್ಸ್ ಇಸ್ ಟ್ರೂ. ನಿಜ ಅಲ್ಲ ಅಂತ ಖಂಡಿತ ಅಲ್ಲ. ಅವರು ಈವನ್ ನಾವು ಸಮಟೈಮ್ಸ್ ನಾವೆಲ್ಲ ಹೊರಗೆ ಹೋಗುವಾಗ ಅವಾರ್ಡ್ ಫಂಕ್ಷನ್ಸ್ಗೂ ಎಲ್ಲಾರು ಹೋಗುವಾಗ ವೆನ್ ಹಿ ವೇರ್ಸ್ ಇಸ್ ಫಾರ್ಮಲ್ಸ್ ಆ ಶೂಸ್ ಎಲ್ಲ ಹಾಕೊಂಡು ಟ್ರಿಮ್ ಆಗಿ ಬಂದಾಗ ಆಫ್ ಕೋರ್ಸ್ ಅದ್ ಬಿ ಲೈಕ್ ಯು ಲುಕಿಂಗ್ ಸೋ ಹ್ಯಾಂಡ್ಸಮ್ ಅಂತ. ಬಟ್ ಬಿಯಾಂಡ್ ದಟ್ ಆ ವ್ಯಕ್ತಿತ್ವ ಏನಿದೆ ಇದಕ್ಕಿಂತ ಬೆಟರ್ ಆಗಿದೆ, ಅವ್ರ ಲುಕ್ಸ್ ಗಿಂತ ಬೆಟರ್ ಆಗಿದೆ. ಸೊ ಆಲ್ ದೋಸ್ ಥಿಂಗ್ಸ್ ಐ ಡೆಫಿನೆಟ್ಲಿ ಅಪ್ರಿಶಿಯೇಟ್. ನೀವ್ ಹೇಳ್ಬೇಕಾದ್ರೆ ಅವರು ನಿಮ್ಮನ್ನೇ ಕಣ್ಣ ದಿಟ್ಟಿಸಿ ನೋಡ್ತಾರಲ್ಲ, ಆ ತರ ನೋಡಿದಾಗ ಎಷ್ಟು ಸಲ ಮತ್ತೆ ಮತ್ತೆ ಲವರ್ ಬಿದ್ದಿದ್ದೀರಾ? ಅದೇ ಹೇಳಿದ್ನಲ್ಲ ಸರೋಜಾ, ಇಟ್ಸ್ ಲೈಕ್ ಏನಂತೀರಾ, ಅದು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ದಟ್ ಫ್ರೆಂಡ್ಶಿಪ್, ದಟ್ ಕ್ಲೋಸ್ನೆಸ್ ವಿ ಫೀಲ್, ಅದು ಅನುಭವ ಆದ್ರೇನೆ ಅದಕ್ಕೆ ಒಂದು ಅರ್ಥ ನಿಮ್ಗೆ ಆಗೋದು. ಸೊ ಐ ಕಾಂಟ್ ಎಕ್ಸ್ಪ್ಲೇನ್. ಇಬ್ರು ಕೊಟ್ಟಂತ ಸ್ಪೆಷಲ್ ಗಿಫ್ಟ್ ಯಾವುದು? ಇಬ್ರಲ್ಲೂ ಎಕ್ಸ್ಚೇಂಜ್ ಆದಂತ ಯಾವತ್ತಿಗೂ ಮರೆಯಕ್ಕಾಗದಂತ ಗಿಫ್ಟ್? ನನ್ನ ಬಿಗ್ಗೆಸ್ಟ್ ಗಿಫ್ಟ್ ಇಸ್ ನಂದನ. ಯಾ, ಸೇಮ್ ಹಿಯರ್. ಐ ವಾಸ್ ಜಸ್ಟ್ ಗೋಯಿಂಗ್ ಟು ಸೇ ನನ್ನ ಬಿಗ್ಗೆಸ್ಟ್ ಗಿಫ್ಟ್ ಇಸ್ ಅವ್ರು ನನ್ನ ಮಗಳು ಕೊಟ್ಟಿದ್ದು. ಏನಾದ್ರೂ ಒಂದು ವಿಚಿತ್ರ ಗುಣ ನಿಮ್ಮಿಬ್ರಲ್ಲೂ ಇದೆ ಅಂತ ಆದ್ರೆ ಕಿರಿಕಿರಿ ಆಗುತ್ತೆ, ಈ ಗುಣ ಚೇಂಜ್ ಮಾಡ್ಕೋಬೇಕಿತ್ತು? ಅವರಲ್ಲಿ ಟೆನ್ಷನ್ ಜಾಸ್ತಿ. ಯಾ, ಅದೊಂದು ಇಷ್ಟ ಇಲ್ಲ ಅವ್ರಿಗೆ, ತುಂಬಾ ಸ್ಟ್ರೆಸ್ Tension. ಮಾಡೋದು. ನನ್ಗೆ ರಘು ಅಲ್ಲಿ ಇಷ್ಟ ಇಲ್ದಿರೋ ಗುಣನ ಏನೋ ಒಂದ್ ಇರ್ಬೇಕಲ್ಲ. I don't know. Yeah, sometimes I think ಟೈಮ್ ವಿಷಯದಲ್ಲಿ ಸ್ವಲ್ಪ ಕಿಟಿಪಿಟಿ ಆಗತ್ತೆ ಇಬ್ರಿಗೂ. ಅವ್ರು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರ್ತಾರೆ, ನಾನ್ ಸ್ವಲ್ಪ ಹೈಪರ್, ಹೇಳಿದ್ರಲ್ಲ ಸ್ಟ್ರೆಸ್ ಅಂತ. ಸೊ ತುಂಬಾ ಟೈಮ್ ಬಗ್ಗೆ ನನ್ಗೆ ಅಂತ ಇರುತ್ತೆ. ಸೊ ಅವಾಗ ಏನಾದ್ರು ಅವರು ಅಫ್ಕೋರ್ಸ್ ಕೆಲ್ಸ ಆತರ ಕಮಿಟ್ಮೆಂಟ್ಸ್ ಎಲ್ಲ ಇದ್ರೆ ಹೀಸ್ ವೆರಿ ಡಿಸಿಪ್ಲಿನ್ಡ್, ಹೀಸ್ ವೆರಿ ಮಚ್ ಆನ್ ಟೈಮ್. ಇಸ್ ಅದರ್ ಥಿಂಗ್ಸ್ ಎಲ್ಲೋ ಒಂದ್ ಊಟಕ್ಕೆ ಹೋಗ್ಬೇಕು, ಒಂದ್ ಕಾಫಿಗೆ ಹೋಗ್ಬೇಕು, ಅಥವಾ ಎಲ್ಲೋ ಹಾಲಿಡೇಗೆ ಹೋಗ್ತಾ ಇದೀವಿ, ಅವಾಗೆಲ್ಲ ಹಿಲ್ ಬಿ ರಿಲ್ಯಾಕ್ಸ್ ಇಲ್ಲ, ಅದು ಹಾಲಿಡೇ ತಾನೇ ಅಂತ. ಯಾ, ದಟ್ ಆಲ್ಸೋ ಯು ಚೇಂಜ್ ಕ್ವೈಟ್ ಅ ಬಿಟ್. ಬಡ್ಕೋತಾ ಇರ್ತೀನಿ, ನಂದನ ಅನ್ನಪೂರ್ಣ ಬೇಗ ಬಾ. ಯಾ, ಬಟ್ ಸಮಟೈಮ್ಸ್ ದಟ್ಸ್ ಒನ್ ಥಿಂಗ್ ಸಮಟೈಮ್ಸ್ ನನಗೆ ಬಾದರ್ ಆಗೋದು. ಇಬ್ರಲ್ಲೂ ಇಬ್ರ ಪರ್ಸನಾಲಿಟಿ ಹೇಗೆ? ನೀವು ಅವ್ರನ್ನ ನೋಡ್ದಂತೆ, ನೀವು ಇವ್ರನ್ನ ನೋಡ್ದಂತೆ, ಪರ್ಸನಾಲಿಟಿ ಅವ್ರವರ ಪರ್ಸನಾಲಿಟಿ ಅಂದ್ರೆ ಆಸ್ ಅ ಪರ್ಸನ್ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಆತರನ? ನಿಮ್ಮ ಹಸ್ಬೆಂಡ್ ಆಗಿ ಅಂದ್ರೆ ರಘು ಮುಖರ್ಜಿ ಸರ್ ಅಂತ ಅಂದ ತಕ್ಷಣ ನಿಮಗೆ ಅವ್ರು ಯಾವ ತರ ಫೀಲ್ ಆಗ್ತಾರೆ? ಐ ಟೋಲ್ಡ್ ಯು ರೈಟ್. ನನ್ನ ಫಸ್ಟ್ ನೋಡಿದಾಗ ಹೇಗ್ ಅನ್ಸ್ತು ಅಂತ ಕೇಳಿ. ಅಯ್ಯೋ, ಈಗ ಸುಮ್ನೆ ಹೇಗ್ ಇರಪ್ಪ. ಅನ್ಸುತ್ತೆ ಅಂತ ಕೇಳಿ. ಫಸ್ಟ್ ನೋಡಿದಾಗ ತುಂಬಾ ಕೊಬ್ಬು ಇವ್ರಿಗೆ ಅಂತ ಅನ್ಸಿತ್ತು, ಫ್ರಾಂಕ್ ಆಗಿ ಹೇಳ್ತೀನಿ. ಅದು ಹೇಳಿದೀನಿ ಕೂಡ ತುಂಬಾ ಇಂಟರ್ವ್ಯೂಸ್ ಅಲ್ಲಿ. ಅವರು ಆಕ್ಚುಲಿ ಹಿ ಇಸ್ ವೆರಿ ಕ್ವಾಯಟ್, ವೆರಿ ಏನಂತಾರೆ ರಿಸರ್ವ್ಡ್ ಸ್ವಲ್ಪ. ಅವರು ಅಷ್ಟು ಫ್ರಾಂಕ್ ಆಗಿ ಡಸಂಟ್ ಎಲ್ಲಾರ ಹತ್ರ ಮಾತಾಡಿ ಮಿಂಗಲ್ ಆಗಲ್ಲ. ಸೊ ಅದು ಇನಿಷಿಯಲಿ ಅವ್ರು ನಮ್ಮ ಹತ್ರ ಸ್ವಲ್ಪ ರಿಸರ್ವ್ಡ್ ಆಗಿದ್ದಾಗ ನಾನು ವಿಜಯ್ ರಾಘವೇಂದ್ರ ನಾನು ಎಲ್ಲ ಒಟ್ಟಿಗೆ ಇದ್ವಿ ಆ ಶೋನಲ್ಲಿ. ಆಗ ರಾಗಂಗ್ ಹೇಳಿದೆ, ಏನೋ ತುಂಬಾ ಕೊಬ್ಬ ಇವ್ರಿಗೆ ಅಂತ. ಸೊ ದಟ್ ವಾಸ್ ಮೈ ಫಸ್ಟ್ ಇಂಪ್ರೆಷನ್. ಆಮೇಲೆ ಅವ್ರು ಗೊತ್ತಾದ್ಮೇಲೆ ಈಗ ನನ್ಗೆ ಗೊತ್ತು ಅದು ಅವರ ಒಂದು ಶೈ ಸ್ವಭಾವ. ಅದು ಅಷ್ಟು ಈಸಿಯಾಗಿ ಅವರು ನಾನ್ ಯಾರನ್ನ ಬೇಕಾದ್ರೆ ಮಾತಾಡ್ಸಿ ಯಾರ ಜೊತೆ ಬೇಕಾದ್ರೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡ್ತೀನಿ, ಅವ್ರು ಹಂಗಲ್ಲ. ಅದ್ ಇವಾಗ ಗೊತ್ತು, ಆವಾಗ ಆರಗೆಂಟ್ ಅಂತ ಅನ್ಸಿತ್ತು. ಆಸ್ ಆಲ್ ಅದರ್ ರೋಲ್ಸ್ ದಟ್ ಅವ್ರು ನನ್ನ ಲೈಫ್ ಅಲ್ಲಿ ಪ್ಲೇ ಮಾಡೋದು ಎಲ್ಲಾನು 100%. ಫ್ರೆಂಡ್, ಗಂಡ, ತಂದೆ, ಮಗ, ಅಳಿಯ ಎಲ್ಲಾನು. ಬರ್ತ್ಡೇ ವಿಶ್, ವ್ಯಾಲೆಂಟೈನ್ಸ್ ಡೇ ವಿಶ್, ಸ್ಪೆಷಲ್ ಡೇಗಳಲ್ಲಿ ಫಸ್ಟ್ ವಿಶ್ ಮಾಡೋದು ಯಾರು? ಇಬ್ರುನು ಮರಿಯಲ್ಲ? ಇಬ್ರುನು ಇಲ್ಲ. ನಮ್ ಬರ್ತ್ಡೇಸು ಆನಿವರ್ಸರಿ ಎಲ್ಲ ಹಿ ಡಸಂಟ್ ಫರ್ಗೆಟ್. ಬೇರೆಯವ್ರು ಯಾರ ಬರ್ಡೇನು ನೆನ್ಪಿರಲ್ಲ. ಜಾಗ ಇಲ್ಲ. ಬಟ್ ನಮ್ಮ ಅಮ್ಮಂದು, ನಮ್ ಫ್ಯಾಮಿಲಿದು, ನಂದು, ನನ್ ಮಗಳದೆಲ್ಲ ಇಲ್ ರಿಮೆಂಬರ್. ಕೋಪ ಜಾಸ್ತಿ ಯಾರಿದ್ದಾರೆ? ಬೋತ್ ಆಫ್ ಅಸ್. ಅವ್ರಿಗೆ ಸ್ವಲ್ಪ ಜಾಸ್ತಿ ಬಂದ್ರೆ ಎವ್ರಿಡೇ ಇದ್ರಲ್ಲಿ ಇವ್ರಿಗೆ ಜಾಸ್ತಿ, ಬಟ್ ಕೋಪ ಬಂದಾಗ ಜಾಸ್ತಿ. ಸೀರಿಯಸ್ ವಿಷಯದೆಲ್ಲ ಬಂದ್ಬಿಟ್ರೆ ತುಂಬಾ ಜಾಸ್ತಿ ಬರೋದು ರಘುಗೆ. ಎವ್ರಿಡೇ ಬರಲ್ಲ. ಯಾ, ಕಾಂಪ್ರಮೈಸ್ ಆಗಿ ಸಾರಿ ಕೇಳೋದು ಯಾರು? ಹೆಚ್ಚು ರೊಮ್ಯಾಂಟಿಕ್ ಯಾರು? ನಾನು ಕೇಳ್ತೀನಿ ಸಾರಿ ಈ ನಡುವೆ, ನಾನ್ ತಪ್ಪು ಶುರು ಮಾಡಿದೆ. ಮಾಡ್ತೀನಿ. ಯಾ, ಮುಂಚೆ ಕೇಳ್ತಾ ಇರ್ಲಿಲ್ಲ, ಮುಂಚೆ ಮೂರ್ ದಿನ ಸ್ವಲ್ಪ ಮಾಡ್ತಾ ಇದ್ದೆ. ಇವಾಗ ಅಯ್ಯೋ ಅಷ್ಟು ಮೆಚುರಿಟಿ ಬಂದಿದೆ. ಬಾರೆ ರಾಘವೇಂದ್ರ, ಬಾರೆ. ನಾ ಐ ಅಪಾಲಜೈಸ್ ಜೆನ್ಯೂನ್ ಆಗಿ. ಇಬ್ರು ಸಾರಿ ಹೇಳಿದ್ರೆ ಮನ್ಸಿಂದ ಹೇಳ್ತೀವಿ ಅಂಡ್ ಅಲ್ಲಿಗೆ ಅಲ್ಲಿ ಮುಗೀತು ವಿಷಯ. ಸೊ ನಥಿಂಗ್ ವಿಲ್ ಕ್ಯಾರಿ ಆನ್. ಆಮೇಲೆ ಯಾವಾಗ್ಲೂ 2 ವರ್ಷ ಆದ್ಮೇಲೆ ಜಗಳ ಆಡುವಾಗ ಅವತ್ ಹಂಗಾಗಿತ್ತಲ್ಲ ಅಂತೆಲ್ಲ ಬರೋದೇ ಇಲ್ಲ, ಇಬ್ರಿಗೂ ನೆನ್ಪೇ ಇರಲ್ಲ. ಸೊ ಹೆಚ್ಚು ರೊಮ್ಯಾಂಟಿಕ್ ಯಾರು?
Yeah, in that sense, Ragune. Yeah, not me. ಹೆಚ್ಚು ಸೋಂಬೇರಿತನ ಮಾಡೋದು ಯಾರು? ನಾನು Okay. ಮನೆಯಲ್ಲಿ ಹೆಚ್ಚು ಮಾತಾಡೋದು ಯಾರು? Nandana. actually ನಾನು. Yeah. ಅಂದ್ರೆ ಈಗ Nandana ಆದ್ಮೇಲೆ ನಾನು. Yes. ಮಧ್ಯದಲ್ಲಿ ಕೂತ್ಕೊಂಡು ಈಗ ಅಮ್ಮ ಮಗಳು ಹೇಳ್ತಾರಲ್ಲ ದ ಆಪಲ್ ಡಸಂಟ್ ಡ್ರಾಪ್ ಟೂ ಫಾರ್ ಫ್ರಮ್ ದ ಟ್ರೀ. ಸೇವಿಂಗ್ಸ್ ವಿಚಾರಕ್ಕೆ ಬಂದ್ರೆ ಯಾರು ಸೇವಿಂಗ್ಸ್ ಮಾಡ್ಬೇಕು ಅನ್ಕೋತೀರಾ? ಫೈನಾನ್ಷಿಯಲಿ ಹಿ ಇಸ್ ಮೋರ್ ಏನಂತಾರೆ ನನ್ಗೇನು ಗೊತ್ತಿಲ್ಲ ಅಂತ ಖಂಡಿತ ಇಲ್ಲ, ಬಟ್ ಹಿ ಇಸ್ ಮೋರ್ ಸ್ಮಾರ್ಟ್ ಇನ್ ದಟ್. ಸೊ ಹಂಗಾಗಿ ಆಸ್ ಅ ಫ್ರೆಂಡ್ ಆಸ್ ಎವ್ರಿಥಿಂಗ್ ಐ ಡಿಪೆಂಡ್, ನನ್ನ ಫೈನಾನ್ಸಸ್ ಕೂಡ ಅವ್ರ ಮೇಲೆ ಡಿಪೆಂಡ್ ಆಗ್ತೀನಿ. ಇನ್ ಟರ್ಮ್ಸ್ ಆಫ್ ಅಡ್ವೈಸ್ ಅಂಡ್ ಏನ್ ಮಾಡ್ಬೇಕು ಎತ್ತ ಎಲ್ಲ ಐ ಫಾಲೋ ಹಿಸ್ ಅಡ್ವೈಸ್. ಡಾಮಿನೇಟ್ ಯಾರು? ನಾಮಿನೇಟಿಂಗ್ ಇಬ್ರು ಇಲ್ಲಮ್ಮ, ನಮ್ ಪರ್ಸನಾಲಿಟಿ ತುಂಬಾ ಸ್ಟ್ರಾಂಗ್. ಸೊ ಆ ವಿಷಯದಲ್ಲಿ ಇಬ್ರು ಸ್ಟ್ರಾಂಗ್ ಪರ್ಸನಾಲಿಟೀಸ್ ಏನೆ, ಬಟ್ ಇಬ್ರು ಬ್ಯಾಲೆನ್ಸ್ ಮಾಡ್ಕೋತೀವಿ. ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ ಯಾರು? ಇಬ್ರು ಈಕ್ವಲ್. ಇಬ್ರು ಭವಿಷ್ಯದ ಬಗ್ಗೆ, ಮಗಳ ಭವಿಷ್ಯದ ಬಗ್ಗೆ ಫಸ್ಟ್ ಡಿಸಿಷನ್ ತಗೊಬೇಕು ಇಂಥದ್ದು ಅನ್ನೋದಾದ್ರೆ ಯಾರು ಫಸ್ಟ್ ಯೋಚನೆ ಮಾಡ್ತಾರೆ? ಇಬ್ರು. ಇಬ್ರು ವಿ ಬೋತ್ ಡಿಸ್ಕಸ್ ಎಲ್ಲಾನು. ಅಗೇನ್ ಅವ್ರ ಫ್ಯೂಚರ್ ಫೈನಾನ್ಸಸ್ ಬಗ್ಗೆ ಎಲ್ಲ ಹಿ ಟೇಕ್ ಸರ್ಟನ್ ಡಿಸಿಷನ್ಸ್, ವಿ ಡಿಸ್ಕಸ್ ಇಟ್ ಅಂಡ್ ಅದನ್ನ ಅವರು ಬೇರೆ ಬೇರೆ ನಿಭಾಯಿಸ್ತಾರೆ. ವಿಚಾರದಲ್ಲಿ ಬೇರೆ ಬೇರೆ ಯಾ, ಬಟ್ ಅಪ್ಪ ಅಮ್ಮಾಗಿ ಆಲ್ವೇಸ್ ಡಿಸ್ಕಸ್ ಮಾಡೇ ವಿ ಟೇಕ್ ಡಿಸಿಷನ್ಸ್. ಮಗಳು ಮತ್ತೆ ಮೊಬೈಲ್ ಯಾರು ಜಾಸ್ತಿ ಬಳಸ್ತಾರೆ? ಮೊಬೈಲ್ ಮಗಳ ಮುಂದೆ ನಾಟ್ ರಿಯಲಿ. ಇಬ್ರು ಇಲ್ಲ. ಯಾ, ನಾಟ್ ರಿಯಲಿ. ನನ್ ಮಗಳನ್ ಕೇಳಿದ್ರೆ ಶಿಲ್ ಪ್ರಾಬ್ಲಿ ಸೇ ಅಮ್ಮ ಬುಕ್ ಓದ್ತಾ ಇರ್ತಾರೆ, ಕ್ರಾಸ್ ಔಟ್ ಮಾಡ್ತಾರೆ, ಅದು ಇದು ಎಲ್ಲ. ನಾನು Free ಸ್ವಲ್ಪ time ಜಾಸ್ತಿ ಇದ್ದಾಗ? ಯಾಕಂದ್ರೆ ನಾನು ಶೇರ್ ಮಾರ್ಕೆಟ್ ನ್ಯೂಸ್ Yeah. ಅದು ಇದು ಹಿ ಡಸ್ ಅ ಲಾಟ್ ಆಫ್ ಥಿಂಗ್ಸ್. ಅವ್ರ ಕೆಲಸ ತುಂಬಾ ಫೋನ್ ಅಲ್ಲಿ ಮಾಡೋದ್ರಿಂದ ಮೇ ಬಿ ತುಂಬಾ ಮಾಡ್ತಾ ಇರ್ತೀನಿ. ಓದೋದು, ಮಾರ್ಕೆಟ್ ಫಾಲೋ ಮಾಡೋದು ಅಲ್ಲ, ಅದು ಬಿಟ್ರೆ Yeah. ಆತರ ಇಲ್ಲ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.